ಹರೇ ರಾಮ. ಶ್ರೋತಾಂಸಿ ಸರ್ವರ್ಷ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಶ್ಲೋಕಾರ್ಧಕ್ಕೆ ನಿಲ್ಲಿಸುವಾಗ, ಒಂದೊಂದು ಚರಣಕ್ಕೆ ನಿಲ್ಲಿಸುವಾಗ ಕೆಲವು ಸಾರಿ ಹ್ರಸ್ವ ದೀರ್ಘ ಆಗಿಬಿಡುತ್ತೆ ಅಲ್ವಾ? ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ದೀರ್ಘ ಅದೆಲ್ಲ. ವೈವಸ್ವತಾಯ ಕಾಲಾಯ ದೀರ್ಘ ಅದು. ಕೂಡಿಸಿ ಹೇಳಿದರೆ ಕೊನೆ ಪಕ್ಷ ಅದಾರು ಉಳಿಯುತ್ತೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಅನ್ನುವಾಗ ಆ ಧರ್ಮರಾಜ ಯಕಾರ ದೀರ್ಘ ಆಗೋದು, ದೀರ್ಘ ಆಗೋದು ತಪ್ಪತ್ತೆ ಅಂತ. ಹ್ರಸ್ವವನ್ನು ಹ್ರಸ್ವವಾಗಿ ಹೇಳಬೇಕು, ದೀರ್ಘವನ್ನು ದೀರ್ಘವಾಗಿ ಹೇಳಬೇಕು ಸಾಧ್ಯ ಆದ ಮಟ್ಟಿಗೂ. ಎರಡು ಪ್ರಶ್ನೆಗಳು ಬಂದಿದೆ. ಅಕ್ಷತಾ ಆರ್ಯ ಅವ್ರ ಕಡೆಯಿಂದ ಬಂದಂಥ ಪ್ರಶ್ನೆ ಇದು. ಒಂದು ಸ್ವಲ್ಪ ಹಳೆ ಪ್ರಶ್ನೆ. ಎಲ್ಲ ಕರ್ಮಗಳನ್ನು ಈಶ್ವರ ಅರ್ಪಣೆ ಮಾಡು, ಈಶ್ವರಾರ್ಪಣೆ ಯೋಗ್ಯ ಕರ್ಮವನ್ನೇ ಮಾಡು ಅಂತ ಹೇಳಿದ್ರಿ. ಆದರೆ ನಾವು ಭಗವಂತನಿಗೆ ಏನನ್ನು ಸಮರ್ಪಿಸುತ್ತೇವೋ ಅದೇ ನಮಗೆ ಪ್ರಸಾದವಾಗಿ ಬರುತ್ತೆ ಅಂತನೂ ಬೇರೆ ಯಾವುದೋ ಪ್ರವಚನದಲ್ಲಿ ಹೇಳಿದ್ರಿ ಅಂತ. ನೋಡಿ ನಾವು ಎಷ್ಟು ಹುಷಾರಾಗಿರ್ಬೇಕಾಗತ್ತೆ ಅಂತ. ಇನ್ನೊಂದು ಪ್ರವಚನ ಸಂದರ್ಭದಲ್ಲಿ ದೇವ್ರಿಗೆ ನಾವು ಏನು ಕೊಟ್ಟು ಪ್ರಸಾದವ ನಮ್ಮ ಹಿಂದಿರುಗಿ ಬರುತ್ತೆ ಅಂತ ನಾವು ಹೇಳಿದ್ವಂತೆ. ಅದನ್ನ ಇಟ್ಕೊಂಡು ಕೇಳಿರ್ತಾರೆ ಪ್ರಶ್ನೆ ಇದು. ಹಾಗಾಗಿ ನಾವು ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ತಿರುಗಿ ನಮಗೆ ಬರೋದಿಲ್ವ ಅದು? ಆ ಕರ್ಮ ಮುಪ್ಪಟ್ಟಾಗಿ ನಮಗೆ ತಿರುಗಿ ಬರೋದಿಲ್ವ ಅಂತ ಪ್ರಶ್ನೆ. ಕರ್ಮಕ್ಕೆ ಪ್ರತಿಯಾಗಿ ಕರ್ಮ ಮರಳಿ ಬರೋದ್ರಿಂದಾಗಿ ನನಗಿದು ಅರ್ಥ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ಯಾವುದೇ ಕರ್ಮ, ಅದೇ ನ್ಯೂಟನ್ನ ನಿಯಮ ಹೇಳಿದ್ವಲ್ಲ ನಿಮಗೆ, ಏನದು ಹೇಳಿ? ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಇದೆ ಅಂತ ಹೇಳಿದ್ರಿಂದ ಅದನ್ನ ವಾಪಸ್ ಬರಬೇಕಲ್ಲ ಆ ದೃಷ್ಟಿಯಿಂದಲೂ ಅನ್ನೋದು ಪ್ರಶ್ನೆ ತಾತ್ಪರ್ಯ. ಆಮೇಲೆ ಅವರೇ ಒಂದು ಸಣ್ಣ ಉತ್ತರ ಕಂಡುಕೊಂಡು ಹೇಳಿದ್ದಾರೆ ಅದಕ್ಕೆ. ಅಂದರೆ ಪೂರ್ತಿ ಸಮಾಧಾನ ಆಗಿಲ್ಲ. ಆಹಾರದ ಬಗ್ಗೆ ದೇವರಿಗೆ ಕೊಟ್ಟರೆ ಶುದ್ಧವಾಗಿ ಹಿಂತಿರುಗಿ ಬರ್ಬೋದು ಆಹಾರ ಅಲ್ವಾ? ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಅದು ಅನ್ನ, ಅದು ನೈವೇದ್ಯ ಆದಮೇಲೆ ಅದು ಅಮೃತ, ಅದು ಅಷ್ಟು ವ್ಯತ್ಯಾಸ ಇರುತ್ತೆ. ಯಜ್ಞಶಿಷ್ಟಾಮೃತ ಭುಜ ಎಲ್ಲಿದೆ ಅದು? ಯಜ್ಞಶಿಷ್ಟಾಮೃತ ಭುಜ. ಯಜ್ಞದಲ್ಲಿ ಯಾವುದು ಶಿಷ್ಟವಾಯಿತೋ ಉಳಿತೋ ಅದು ಅಮೃತ ಅಂತ. ಹಾಗಾಗಿ ದೇವರಿಗೆ ನೈವೇದ್ಯ ಆದರೆ ಆಮೇಲೆ ಅದು ಬರೀ ಅದು ಆಹಾರ ಅಂತ ಹೆಸರು, ಅದಕ್ಕೆ ಪ್ರಸಾದ ಅಂತ ಹೆಸರು ಅದಕ್ಕೆ ಅಂತ ಹೇಳಿದ್ರಿ. ಉಳಿದ ವಿಷಯ ಹೇಗೆ ಅಂತ ಈ ಪ್ರಶ್ನೆ ಕೇಳ್ತಾರೆ ಅಂಥದ್ದು. ಅದಕ್ಕೆ ತುಂಬ ಒಳ್ಳೆ ಪ್ರಶ್ನೆ, ಸ್ವಲ್ಪ ಜಟಿಲವಾದ ಪ್ರಶ್ನೆ ಕೂಡ ಹೌದು. ಸಮನ್ವಯ ಆಗಬೇಕಲ್ಲ. ಏನೇ ಕೊಟ್ಟರು, ಯಾರಿಗೆ ಏನು ಕೊಟ್ಟರು ಹಿಂದಿರುಗಿ ಬರುತ್ತೆ. ದೇವರಿಗಂತೂ ಇನ್ನೂ ವಿಶೇಷವಾಗಿ. ಹಾಗಿರುವಾಗ ನಾವು ಈಶ್ವರಾರ್ಪಣೆ ಮಾಡೋದು, ಅವನು ತಿರುಗಿ ಜೀವಾರ್ಪಣೆ ಮಾಡೋದು, ಅವನು ಹೀಗಾಗತ್ತಾ ಅಂತ, ಹೋಗಿದ್ದು ವಾಪಸ್ ಬರುತ್ತಾ ಅಂತ ಪ್ರಶ್ನೆ. ಮೊದಲನೇದಾಗಿ ಕೊಟ್ಟಿದ್ದು ತಿರುಗಿ ಬರುತ್ತೆ, ಈಶ್ವರನಿಗೆ ಕೊಟ್ಟಿದ್ದು. ಆದರೆ ಕೊಟ್ಟ ಹಾಗೆ ತಿರುಗಿ ಬರೋದಿಲ್ಲ ಅದು. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಪೇಜಾವರ ಸ್ವಾಮಿಗಳು ಈಗಿಲ್ಲ, ದೊಡ್ಡವರು, ಅವ್ರಿಗೆ ಉದಾಹರಣೆ ಕೊಡ್ತಾಯಿದ್ರು. ಸೂರ್ಯ ಭೂಮಿಯಿಂದ ನೀರನ್ನು ಹೀರ್ತಾನೆ ಬೇಸಿಗೆ ಬಂದರೆ. ಯಾವ್ಯಾವ ನೀರನ್ನೆಲ್ಲ ಹೀರ್ತಾನೆ?
ಅಂದರೆ ಈ ಕೆರೆ ಕೊಳ ಬಾವಿಗಳ ಸಿಹಿ ನೀರನ್ನು ಇರ್ತಾನೆ, ಸಮುದ್ರದ ಉಪ್ಪು ನೀರನ್ನು ಇರ್ತಾನೆ, ಚರಂಡಿಗಳ ಕೊಳಚೆ ನೀರನ್ನು ಕೂಡ ಇರ್ತಾನೆ. ಯಾವುದನ್ನವ್ರು ಬಿಡ್ತಾನೆ? ಯಾವುದನ್ನು ಬಿಡಲ್ಲ. ತಿರುಗಿ ಮಳೆಯಾಗಿ ಸುರಿಸ್ತಾನೆ ಅವನದು. ಹೀರಿದ ನೀರನ್ನು ಇಟ್ಕೊಳ್ಳೋದಿಲ್ಲ ಅವನೇ ಸೂರ್ಯ. ತಿರುಗಿ ಮಳೆಯಾಗಿ ಸುರಿಸ್ತಾನೆ. ಕಾಳಿದಾಸ ಹಿಡಿದು ಹೆಚ್ಚಾಗಿ ಸುರಿಸ್ತಾನೆ. ಸಹಸ್ರಗುಣ ಅಂತ ಕಾಳಿದಾಸ ಹೇಳ್ತಾನೆ. ಸಹಸ್ರಗುಣ ಉತ್ಸೃಷ್ಟಂ ಆದತ್ತೇಹಿ ರಸಂ ರವಿಹಿ. ಸೂರ್ಯ ಭೂಮಿಯ ರಸವನ್ನು ಸ್ವೀಕಾರ ಮಾಡೋದು ಯಾಕೆ ಅಂದರೆ 1000 ಗುಣ ಜಾಸ್ತಿ ಮಾಡ್ತಾನೆ. ಅದನ್ನು 1000 ಪಾಲು ಅಂತಲೂ ಹೇಳ್ಬೋದು. ಮುಖ್ಯವಾಗಿ ಗುಣ, ಅದರ ಗುಣ ಇದೆಯಲ್ಲ, ಅವನು ಹೀರುವಾಗ ಯಾವ ಗುಣ ಇತ್ತೋ 1000 ಪಾಲು ಹೆಚ್ಚಾಗತ್ತೆ ಅಂತ. ದೋಷ ಹೆಚ್ಚಾಗೋದಿಲ್ಲ, ದೋಷ ಉಳಿಯೋದಿಲ್ಲ, ಗುಣ ಹೆಚ್ಚಾಗತ್ತೆ. ಹಾಗಾಗಿ ಮಳೆ ನೀರು ತುಂಬ ಶುದ್ಧ, ಅತ್ಯಂತ ಪರಿಶುದ್ಧ ಅಂತ ಮಳೆ ನೀರು. ಅದೇ ಭೂಮಿ ಇಲ್ಲಿರ್ತಕ್ಕಂಥ ನೀರುಗಳು ಅಷ್ಟು ಶುದ್ಧ ಆಗೋಕ್ಕೆ ಸಾಧ್ಯ ಇಲ್ಲ. ಭೂಗುಣಗಳು ಬರುತ್ತೆ. ಈ ಮನೆ ಕಪ್ಪು ಯಾಕೆಂದರೆ ಪಾತ್ರ ಕಪ್ಪು, ಗಂಗೆ ಬಿಳಿ ಯಾಕೆಂದರೆ ಪಾತ್ರ ಬಿಳಿ. ಮಣ್ಣಿನ ಗುಣದಿಂದಾಗಿ ನೀರಿನ ಗುಣ ಬದಲಾಗತ್ತೆ. ಹಾಗೆ ಬಳಕೆ ಮಾಡಿದಾಗ ನೀರಿನ ಗುಣಗಳು ಬದಲಾಗತ್ತೆ. ಈಗ ನಾವು ಸ್ನಾನ ಮಾಡೋಕ್ಕಿಂತ ಮುಂಚೆ ನೀರಿನ ಗುಣ ಹೇಗಿತ್ತು, ಸ್ನಾನ ಮಾಡಿದ ಮೇಲೆ ಹೇಗಿರುತ್ತೆ? ತೀರ್ಥ ತಗೋಬೋದಾ? ಇಲ್ಲ ಅಲ್ವಾ? ದೊಡ್ಡವ್ರ ದಾರ ತಗೋಬೋದು, ಕಾಲು ತೊಳೆದು ಪಾದ ಪ್ರಕ್ಷಾಲನೆ ಮಾಡಿ ತೀರ್ಥವನ್ನು ತಗೋಬೋದು. ಆದರೆ ನಮ್ಮದೇ ನಾವು ತಗೊಳೋಕ್ಕಾಗಲ್ಲ. ನಮಗಿಂತ ನಿಂದರಾದವ್ರ ಜೊತೆ ಕೂಡ ತಗೊಳೋಕ್ಕಾಗೋದಿಲ್ಲ. ನೀರಿಗೆ ಇಲ್ಲಿ ಭೂಸ್ಪರ್ಶ ಆದಾಗ, ಭೂಮಿಗೆ ಬಂದಾಗ ತುಂಬ ದೋಷಗಳು ಬರುತ್ತೆ. ಆದರೆ ಅಲ್ಲಿಂದ ಬರುವಾಗ ತುಂಬ ಪರಿಶುದ್ಧವಾಗಿ ಬರುತ್ತೆ. ಅದು ಅತ್ಯಂತ ಪರಿಶುದ್ಧವಾಗಿ ಬರುತ್ತೆ. ಇದು ಕೇವಲ ಸೂರ್ಯನ ಉದಾಹರಣೆ ಕೊಡ್ತಾ ಇರುವಂಥದ್ದು. ಪರಮಾತ್ಮ ಹೇಗೆ ನಮ್ಮಿಂದ ಏನಾದ್ರು ತಗೊಂಡ್ರೆ ಹಿಂದಿರುಗಿ ಬರುವಾಗ ಅದು ದೋಷವಾಗಿ ಉಳಿಯೋಕೆ ಸಾಧ್ಯವ? ಯಾಕೆಂದರೆ ಅವನು ಏನನ್ನು ಮುಟ್ಟಿದ್ರು, ಅವನನ್ನು ಯಾವುದೋ ಮುಟ್ಟಿದ್ರು ಅದು ಪವಿತ್ರ ಆಗಿಬಿಡುತ್ತೆ. ಈ ಪ್ರಪಂಚದಲ್ಲಿ ಪವಿತ್ರ ಅಂತ ಯಾವುದಕ್ಕೆಲ್ಲ ಕರಿಬೇಕು ಅಂದರೆ, ಯಾವುದಕ್ಕೆಲ್ಲ ಭಗವತ್ ಸ್ಪರ್ಶ ಇದೆ ಅದೆಲ್ಲ ಪವಿತ್ರ. ಗಂಗೆ ಪವಿತ್ರ ಯಾಕೆ ಅಂದರೆ ವಿಷ್ಣುವಿನ ಪಾದದಿಂದ ಹರಿದು ಬಂದಿದೆ ಅದು, ಬ್ರಹ್ಮನ ಕಮಂಡಲುವಿನಿಂದ ಹರಿದು ಬಂದಿದೆ ಅದು, ಶಿವನ ಜಟೆಯಿಂದ ಹರಿದು ಬಂದಿದೆ ಅದು. ಭವಾಂಗ ಪತಿತಂ ತೋಯಂ ಪವಿತ್ರಮಿತಿ ಪಸ್ಪೃಶು, ರಾಮಾಯಣ ಇದು. ಗಂಗೆ ಮೊಟ್ಟ ಮೊದಲು ಭೂಮಿಗೆ ಬಂದಾಗ ಸಿದ್ಧ ವಿದ್ಯಾಧರರು, ಗಂಧರ್ವರು, ದೇವತೆಗಳು ಆ ನೀರನ್ನು ಸ್ನಾನ ಮಾಡಿದ್ರಂತೆ ಭೂಮಿಗೆ ಬಂದಾಗ. ಏನು ಭಾವ ಇತ್ತು ಅವರಲ್ಲಿ ಅಂದರೆ ಭವಾಂಗ ಪತಿತಂ ತೋಯಂ, ಶಿವನನ್ನು ಮುಟ್ಟಿ ಬಂದಿದೆ ಅದು, ಶಿವನ ಅಂಗಸ್ಪರ್ಶ ಆಗಿದೆ ಅದಕ್ಕೆ ಅಂತ. ಪವಿತ್ರಂ, ಎಲ್ಲೆಲ್ಲಿ ಭಗವತ್ ಸ್ಪರ್ಶ ಇದೆಯೋ ಅದೆಲ್ಲ ಪವಿತ್ರ. ಯಾವ್ಯಾವುದು ಹೋಗಿ ಭಗವಂತನನ್ನು ತಲುಪುತ್ತೋ ಮುಟ್ಟುತ್ತೋ ಅದೆಲ್ಲ ಪವಿತ್ರ. ಈಗ ಒಬ್ಬ ಮನುಷ್ಯ ಅವನು ಜ್ಞಾನಿಯಾದಾಗ ಪವಿತ್ರ ಅಂತ ಕರೆಸ್ಕೊಳ್ತಾನೆ. ಯಾಕೆ ಅಂದರೆ ಭಗವತ್ ಸಂಪರ್ಕ ಇದೆ, ಭಗವತ್ ಸ್ಪರ್ಶ ಇದೆ. ಸ್ಪರ್ಶಮಣಿ ಇದ್ದಾಗೆ ಅದು ಭಗವಂತ ಅಂದರೆ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ. ಭಗವಂತ ಯಾವುದನ್ನು ಮುಟ್ತಾನೋ ಅದೆಲ್ಲ ಚಿನ್ನ ಆಗತ್ತೆ ಅಂತ. ಎಲ್ಲಿ ಭಗವತ್ ಸ್ಪರ್ಶ ಇದೆಯೋ ಅದನ್ನು ಮುಟ್ಟಿದವನೆಲ್ಲ ಪವಿತ್ರ ಆಗ್ತಾನೆ. ಈಗ ಗಂಗೆಗೆ ಭಗವತ್ ಸ್ಪರ್ಶ ಇದೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ. ಹೀಗಿರುವಾಗ ಯಾವುದಾದ್ರೂ ಕರ್ಮ ಅಥವಾ ಯಾವುದಾದ್ರೂ ವಸ್ತು, ಅದು ಏನೇ ಆದರೂ ಭಗವತ್ ಸಮರ್ಪಿತ ಆಯಿತು ಅಂತಾದರೆ ಆಮೇಲೆ ಅದು ಅಶುದ್ಧ ಆಗಿರೋಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಅದು ದೋಷಗ್ರಸ್ತ, ದೋಷಪದ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಕರ್ಮ ನಾವು ಭಗವಂತನ ಸಮರ್ಪಣೆ ಮಾಡಿದ್ರೆ ಹಿಂದಿರುಗಿ ಬರುತ್ತೆ. ಅದು ಹಿಂದಿರುಗಿ ಬರುವಾಗ ಹೇಗೆ ಬರುತ್ತೆ ಅಂದರೆ ಅನುಗ್ರಹವಾಗಿ ವಾಪಸ್ ಬರುತ್ತೆ. ಅದು ಆಶೀರ್ವಾದವಾಗಿ, ಮಹದಾಶೀರ್ವಾದವಾಗಿ ವಾಪಸ್ ಬರುತ್ತೆ. ಅದು ಮಿಗಿಲಾಗಿ ವಾಪಸ್ ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ದೋಷಪೂರ್ಣವಾಗಿ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಲ್ಲಿ ದೋಷಕ್ಕೆ ಎಡೆ ಇಲ್ಲ. ಅವನು ರಾಜ್ಯ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ದೋಷ. ವೈಕುಂಠ ಅಥವಾ ಕೈಲಾಸ ಅಂದರೆ ಅದನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ದೋಷಕ್ಕೆ ಅಂತ. ಒಳಗೆ ಹೋಗುವಾಗಲೂ ಶುದ್ಧಾಗಿ ಹೋಗ್ಬಿಡ್ಬೇಕು ಅದು ಅಂತ. ಅಲ್ಲಿಂದ ಹಿಂದಿರುಗಿ ಬರುವಾಗ ಅವನ ಗುಣಗಳನ್ನು ಸೇರಿಸ್ಕೊಂಡು ಬರುತ್ತೆ ಅದು. ಆವಾಗ ತುಂಬ ಅನುಗ್ರಹಪ್ರದವಾಗಿ ಬರಲೇಬೇಕು ಅಂತ. ಈ ಪ್ರಶ್ನೆಯಲ್ಲಿ ಆಹಾರದ ಉದಾಹರಣೆ ಇದೆ. ನೈವೇದ್ಯ ಮಾಡುವಾಗ ಅದು ಬರೀ ಆಹಾರ ವಸ್ತು ಮಾತ್ರ, ಅದು ಅದ್ರ ಹಿಂದಿರುಗಿ ಬರುವಾಗ ಅದು ಪ್ರಸಾದ ಅಲ್ವಾ. ಮೊದಲೇ ಪ್ರಸಾದ ಅಂತ ಕರೆಯೋದಿರಲ್ಲ ನಾವು, ನೈವೇದ್ಯ ಮಾಡಿದ್ಮೇಲೆ ಪ್ರಸಾದ ಅಂತ ಕರಿತೇವೆ. ಪ್ರಸಾದ ಅಂತ ಯಾಕೆ ಕರಿತೇವೆ ಅಂತ ಗೊತ್ತಲ್ಲ ನಿಮಗೆ?
ಹಾಂ, ಪ್ರಸನ್ನತೆ. ಪ್ರಸಾದ ಅಂದರೆ ಪ್ರಸನ್ನತೆ ಅಂತ, ಮನಸ್ಸು ಸಮಾಧಾನ ಇದೆಯಲ್ಲ ಅದನ್ನೇ ಪ್ರಸಾದ ಅಂತ ಕರೀತಾರೆ. ಭಗವಂತನ ಪ್ರಸಾದ, ಅವನ ಪ್ರಸನ್ನತೆ ಇದೆ ಅಲ್ಲಿ ಸೇರಿ ಬಂದಿದೆ ಅಂತ, ಹಾಗಾಗಿ ಪ್ರಸಾದ ಅದು. ಪ್ರಸಾದಸ್ತು ಪ್ರಸನ್ನತಾ. ಹಾಗಾಗಿ ಅಲ್ಲೇ ಉತ್ತರ ಇದೆ ಅಂತ. ಈಗ ನೈವೇದ್ಯ ಮಾಡುವಾಗ ಏನದು, ಮಾಡಿದ ಮೇಲೆ ಏನದು, ಮಾಡಿದ ಮೇಲೆ ನೋಡೋಕೆ ಒಂದೇ ಥರ ಇದೆ, ಆದರೆ ನಿಜವಾಗಿ ತುಂಬ ಗುಣ ಜಾಸ್ತಿ ಆಗಿದೆ ಅಲ್ಲಿ. ದೋಷಗಳೆಲ್ಲ ಪ್ರತಿಹತವಾಗಿದ್ದಾವೆ, ದೇವರಿಗೆ ಅರ್ಪಿತ ಆಯಿತು. ಊಟ ಮಾಡುವಾಗಲೂ ಹಾಗೆಯೇ ಅನ್ನದಲ್ಲಿ ತುಂಬ ದೋಷಗಳು ಬರ್ತವೆ. ಅನ್ನದ ಮೂಲಕವಾಗಿ ತುಂಬ ಜಾಗ್ರತೆ ಎಲ್ಲಿ ಬೇಕು ಅಂದರೆ ಊಟ ಮಾಡುವಾಗ ಜಾಗ್ರತೆ ತುಂಬ ಬೇಕು. ಯಾಕೆಂದರೆ ಅನ್ನದ ಮೂಲಕ ತುಂಬ ದೋಷಗಳು ನಮ್ಮೊಳಗೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಇದೆ. ಅದು ಹೇಗೆ ಸಂಪಾದನೆ ಆಯಿತು ಅನ್ನೋಲ್ಲಿಂದ ಆರಂಭ ಮಾಡಿ ಹೇಗೆ ಮಾಡಿದ್ದು, ಆ ಭೂಮಿ ಅಂಥದ್ದು, ಅದೆಲ್ಲ ದೋಷಗಳು ಅನ್ನಕ್ಕೆ ಬರ್ತವೆ. ಸಾಧ್ಯ ಆದಷ್ಟು ನಾವು ಅದನ್ನೆಲ್ಲ, ಆ ದೋಷಗಳನ್ನೆಲ್ಲ ತಪ್ಪಿಸ್ಕೊಂಡು ಊಟ ಮಾಡಬೇಕು. ಇಷ್ಟರ ಮೇಲೂ ಕೆಲವು ಬಂದೇ ಬರುತ್ತೆ. ಅದಕ್ಕೇನು ಪರಿಹಾರ ಅಂದರೆ, ನಿನಗೆ ಅಂತ ಭಗವಂತರಿಗೆ ಸಮರ್ಪಣೆ ಮಾಡಿ ಊಟ ಮಾಡೋದಾದರೆ, ಊಟ ಮಾಡೋ ಹೊತ್ತಿನಲ್ಲಿ ತುತ್ತೆತ್ತುವ ಮೊದಲು ನಿನ್ನದು ನಿನಗೆ ಅಂತ, ಭಗವದರ್ಪಿತವಾಗಲಿ ಅಂತ ಊಟ ಮಾಡಿದರೆ ಮತ್ತೆ ಅದರಲ್ಲಿ ದೋಷ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ದೋಷವೂ ಹೋಗುತ್ತೆ, ಏನು ಉಳ್ಕೊಂಡ್ರೂ ದೋಷಗಳು ಹೋಗುತ್ತೆ ಅದ ನಂತರ ಅಂತ. ಹಾಗಿರುವಾಗ ಆ ಆಹಾರದ ಉದಾಹರಣೆಲ್ಲೇ ಗೊತ್ತಾಗುತ್ತೆ ಅಂತ. ಕೊಟ್ಟ ಹಾಗೆ ಭಗವಂತ ವಾಪಸ್ ಕೊಡೋದಿಲ್ಲ, ಅದನ್ನು ತುಂಬ ಶುಭವಾಗಿ ಮಾಡಿ ಹಿಂದಿರುಗಿ ಕೊಡ್ತಾನೆ. ಇಟ್ಕೊಳ್ಳೋದಿಲ್ಲ ಏನನ್ನು ಕೂಡ ಅವನು, ಅದ್ರ ಹಿಂದಿರುಗಿ ಕೊಡುವಾಗ ಅತ್ಯಂತ ಶುಭವನ್ನಾಗಿ ಮಾಡಿ ಕೊಡ್ತಾನೆ ಅನ್ನೋದನ್ನು. ಹಾಗಾಗಿ ಆ ಚಿಂತೆ ಬೇಡ. ಕರ್ಮವೇ ವಾಪಸ್ ಬಂದು ಹೊಡೆಯುತ್ತಾ ನಮಗೆ ಇಲ್ಲ, ಹಾಗಾಗೋದಿಲ್ಲ ಅಂತ. ನಾವು ಕಣ್ಣಪ್ಪನ ಕಥೆ ಕೇಳ್ತೇವೆ, ಬೇಡರ ಕಣ್ಣಪ್ಪ ಅಲ್ವಾ. ಏನನ್ನು ನೈವೇದ್ಯ ಮಾಡಿದ ಬೇಡರ ಕಣ್ಣಪ್ಪ ಶಿವನಿಗೆ? ನೈವೇದ್ಯ ಏನನ್ನು ಮಾಡಿದ? ಎಂಜಲು ಮಾಂಸವನ್ನು ನೈವೇದ್ಯ ಮಾಡ್ತಾನಲ್ವ. ಬರೀ ಮಾಂಸವೂ ಇಲ್ಲ ಅಂತ, ಎಂಜಲು ಮಾಂಸ ಅಂತ. ಶಿವ ತಗೊಂಡೋ ಇಲ್ವೋ ಪ್ರೀತಿಯಿಂದ? ಅಭಿಷೇಕ ಮಾಡೋದಕ್ಕೆ ನೀರು ಎಲ್ಲಿಟ್ಕೊಂಡಿದ್ದ ಅವನು? ಬಾಯಲ್ಲಿ ತುಂಬಿಕೊಂಡಿದ್ದ. ಪಾತ್ರೆ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಲ್ಲಿ ತುಂಬಿಕೊಂಡಿದ್ದಂತೆ. ಬಾಯಿಂದ ಉಗಿತಾನೆ ಅಂತ. ಬೇರೆ ಯಾರು ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ? ಅವ್ರ ಕತೆ ನರಕದಿಂದ ಮೋಕ್ಷವೇ ಇಲ್ಲ ಅಂತ. ಅಂದರೆ ಕಣ್ಣಪ್ಪ ಮಾಡಿದಾಗ ಅವನಿಗೆ ಗಂಗಾಭಿಷೇಕದ ಫಲವೇ ಬಂದಿದೆ. ಯಾಕೆಂದರೆ ಅಷ್ಟು ಶುದ್ಧ ಇದೆ ಭಾವ ಅಂತ. ವಸ್ತು ಎಷ್ಟೇ ದೋಷಗ್ರಸ್ತವಾದರೂ ಭಾವಶುದ್ಧಿಯಲ್ಲಿ ನಾವು ಅದನ್ನು ಕೊಟ್ಟಾಗ ಅದು ಹಿಂದಿರುಗಿ ಬರುವಾಗ ಅದು ತುಂಬ ಪವಿತ್ರವಾಗಿ ಹಿಂದಿರುಗಿ ಬರುತ್ತೆ. ಹಾಗಾಗಿ ಆ ಚಿಂತೆಯೇ ಬೇಡ ಅಂತ. ಇನ್ನೊಂದು ತುಂಬ ಜಾಣತನದ ಪ್ರಶ್ನೆ ಏನೊಂದು, ಗುರುವಿಗೆ ಬೇಜಾರಾಗಿದೆ ಅಂತ ಇನ್ನೊಂದು ಗುರುವನ್ನು ಆಶ್ರಯಿಸೋದು ಸರಿಯಾ ಅಂತ ಕೇಳಿದ್ದಾರೆ. ಗುರುವಿಗೆ ಇನ್ನಷ್ಟು ಅಪಚಾರ ಆದಂತೆ ಆಗೋದಿಲ್ವಾ ಅಂತ. ಯಾಕೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಇಂದ್ರನ ಸಭೆಗೆ ದೇವಗುರು ಬಂದಾಗ ಇಂದ್ರ ಗೌರವಿಸಲಿಲ್ಲ ಬೃಹಸ್ಪತಿಯನ್ನು. ಬೇಸರಿಸಿ ದೇವಗುರು ಹೊರಟು ಹೋದ ಅಲ್ಲಿಂದ. ಇಂದ್ರನಿಗೆ ಬುದ್ಧಿ ಬಂತು, ಹೋಗಿ ಹುಡುಕಿದ ಗುರುವನ್ನು ಕ್ಷಮೆ ಕೇಳಬೇಕು ಅಂತ. ಕಾಣಲೇ ಇಲ್ಲ ಗುರು ಮರೆಯಾಗಿ ಹೋಗಿದ್ದ ಅಂತ. ಆಗ ಹೋಗಿ ಬ್ರಹ್ಮದೇವನನ್ನು ಹೋಗಿ ಶರಣಾದಾಗ, ಅದಕ್ಕಿಂತ ಮೊದಲು ರಾಕ್ಷಸರು ಬಂದು ಆಕ್ರಮಣ ಮಾಡಿ ಸೋತು ಎಲ್ಲ ಆಗೋಗಿದೆ, ಅದು ಕಳ್ಕೊಂಡಾಗಿದೆ ಎಲ್ಲವನ್ನು ಕೂಡ. ಈ ಸ್ಥಿತಿಯಲ್ಲಿ ಬ್ರಹ್ಮನನ್ನು ಆಶ್ರಯಿಸಿದಾಗ, ನೀವು ಗುರುವಿಗೆ ಮಾಡಿದ ಅಪಚಾರದಿಂದ ಹೀಗೆಲ್ಲ ಆಗಿದ್ದು, ಗುರು ಬೇಕೇ ಬೇಕು. ಹೋಗಿ ವಿಶ್ವರೂಪನನ್ನು ಆಶ್ರಯಿಸಿ, ತ್ವಷ್ಟೃವಿನ ಮಗನನ್ನು ವಿಶ್ವರೂಪನನ್ನು ಆಶ್ರಯಿಸಿ ಅಲ್ಲೂ ಜಾಗ್ರತೆ ಮಾಡಿ. ಯಾಕೆಂದರೆ ಅಲ್ಲಿಯೂ ನಿಮಗೆ ಬೇಕಾದಂತೆ ಎಲ್ಲೋದು ಇರುತ್ತೆ ಅಂತಲ್ಲ, ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು ಅಲ್ಲಿ, ಹುಷಾರು. ಅದನ್ನು ಸಹಿಸೋದಾದರೆ ಹೋಗಿ ಅಲ್ಲಿ ಅಂತ ಬ್ರಹ್ಮ ಹೇಳಿದ್ದು. ದೇವತೆಗಳೆಲ್ಲ ವಿಶ್ವರೂಪನ ಬಳಿ ಹೋದರು ಅಂತ ಅಲ್ಲಿವರೆಗಾಗಿತ್ತು ಕಥೆಯದು. ಅದ್ರ ಮೇಲೆ ಬಂದಿರುವಂಥ ಪ್ರಶ್ನೆ ಇದು, ಸರಿನಾ ಅದು ಅಂತ. ಗುರುವಿಗೆ ಬೇಜಾರಾಗಿದ್ದಂತೆ ಬಿಟ್ಟು ಬೇರೆ ಗುರು ಹತ್ರ ಹೋದರೆ ಇನ್ನಷ್ಟು ಅಪಚಾರ ಮಾಡಿದಂತೆ ಆಗೋದಿಲ್ವಾ ಅಂತ ಕೇಳಿದರೆ, ಅದಕ್ಕೆ ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಟ್ಟು ಮುಂದುವರಿತೀವಿ. ಸೂರ್ಯವಂಶದ ಒಬ್ಬ ಚಕ್ರವರ್ತಿ, ಅವನ ಹೆಸರು ತ್ರಿಶಂಕು ಅಂತ. ಗೊತ್ತಾ ನಿಮಗೆ? ತ್ರಿಶಂಕು ಅಂತ. ಇವತ್ತು ತ್ರಿಶಂಕು ಅನ್ನೋದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಆ ಶಬ್ದವನ್ನು? ಈಚೆಯೂ ಇಲ್ಲ ಆಚೆಯೂ ಇಲ್ಲ ಅಂಥ ಸ್ಥಿತಿಗೆ ಏನು ಕರೀತಾರೆ? ತ್ರಿಶಂಕು ಸ್ಥಿತಿ ಅಂತ. ಯಾಕೆ ಬಂತು ತ್ರಿಶಂಕು ಸ್ಥಿತಿ ತ್ರಿಶಂಕುವಿಗೆ?
ಆ ಸಂಕ್ಷೇಪವಾಗಿ ಹೇಳ್ತೀವಿ ನಮಗೆ ಇದನ್ನು. ಇದು ಗುರುವಿಗೆ ಸಂಬಂಧಪಟ್ಟಂಥ ಕಥನೆ ಆಗುತ್ತೆ. ಸಂಕ್ಷೇಪವಾಗಿ ಹೇಳ್ತೀವಿ. ವಿಸ್ತಾರವಾಗಿ ಹೇಳಬೇಕು ಅಂತ ಇಟ್ಕೊಂಡಿದ್ವು, ಅದರ ಸಮಯ ಸಾಲದು. ಸಂಕ್ಷೇಪವಾಗಿ ಹೇಳ್ತೀವಿ. ಅವನಿಗೊಂದು ವಿಚಿತ್ರ ಇಚ್ಛೆ ಹುಟ್ಟಿತು ತ್ರಿಶಂಕುವಿಗೆ. ಹೀಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ, ಈ ದೇಹ ಇದ್ದಂತೆ ಸ್ವರ್ಗಕ್ಕೆ ಹೋಗಬೇಕು ಅಂತ. ಈ ಇಚ್ಛೆ ಸಹಜವಾದ್ದಲ್ಲ, ಪ್ರಕೃತಿಗೆ ವಿರುದ್ಧವಾದ್ದು. ಯಾಕೆಂದರೆ ಆ ಸುಖ ಅನುಭವಿಸೋದಕ್ಕೆ ಈ ದೇಹ ಸಾಲದು, ಈ ಮನಸ್ಸು ಸಾಲದು. ಹೇಗೆ ನರಕದ ದುಃಖ ಅನುಭವಿಸೋದಕ್ಕೆ ಈ ಶರೀರ ಸಾಲದು, ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಸತ್ಯ ಹೋಗ್ಬಿಡ್ತಾನೆ ಆ ನೋವನ್ನು ಅನುಭವಿಸುವಾಗ ಅಂತ. ಹಾಗೆ ಸ್ವರ್ಗ ಸುಖ ಅನುಭವಿಸೋದಕ್ಕೆ ಈ ಶರೀರ ಸಾಲದು ಇದು. ಹಾಗಾಗಿ ಬೇರೆ ಶರೀರ ಬರುತ್ತೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅಂತ. ಈ ಪ್ರಕೃತಿ ನಿಯಮವನ್ನು ಅತಿಕ್ರಮಿಸಿ ಹೀಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟವನು. ಗುರುಗಳು ವಸಿಷ್ಠರು ಹೋಗಿ ಪ್ರಾರ್ಥನೆ ಮಾಡಿದ ಗುರುಗಳಲ್ಲಿ, ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂಥ ಯಾಗವನ್ನು ಮಾಡಿಸಿ ಅಂತ. ವಸಿಷ್ಠರು ಹೇಳಿದ್ರು ಆಗೋದಿಲ್ಲ ಅಂತ. ಅಪ್ರಾಕೃತಿಕ, ಅನೈಸರ್ಗಿಕ, ಇದು ಸೃಷ್ಟಿ ನಿಯಮಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು, ಇಲ್ಲ ಅಂತ ವಸಿಷ್ಠರು ಹೇಳಿದರು. ಒಳಗೊಳಗೆ ಸಿಟ್ಟು ಬಂತು. ಏನೂ ತೋರಿಸ್ಕೊಳ್ಳಲಿಲ್ಲ, ಏನೂ ಮಾತಾಡಲಿಲ್ಲ. ನೇರ ವಸಿಷ್ಠ ಪುತ್ರರ ಬಳಿಗೆ ಹೋಗ್ತಾನೆ. ವಸಿಷ್ಠ ಪುತ್ರರು 100 ಜನ ಅವರು ತಪಸ್ಸು ಮಾಡ್ತಾ ಇದ್ರಂತೆ. ತುಂಬ ಅದ್ಭುತ ತಪಸ್ವಿಗಳು ಅವರೆಲ್ಲ, ಮಹಾತ್ಮರು. ಹೋಗಿ ಅವರನ್ನು ಆಶ್ರಯಿಸಿದ. ಅವರಲ್ಲಿ ಹೋಗಿ ಕೇಳಿದ, ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂಥ ಯಾಗ ಮಾಡಿಸ್ಬೇಕು ಅಂತ. ತಂದೆಯವ್ರ ಹತ್ರ ಹೋಗಿ ಕೇಳಿದೆ, ಅವ್ರು ಆಗೋದಿಲ್ಲ ಅಂತ ಹೇಳಿದ್ರು. ಆಗ ನಿಮ್ಮ ಹತ್ರ ಬಂದಿದ್ದಾನೆ ಅಂತ. ಅದಕ್ಕೆ ಅವರು ನಕ್ಕು ಹೇಳಿದ್ರಂತೆ, ಯಾವುದನ್ನು ನಮ್ಮ ತಂದೆ ಆಗೋದಿಲ್ಲ ಅಂತ ಹೇಳಿದ್ರು ಅದು ನಮ್ಮ ಹತ್ರ ಆಗೋಕ್ಕೆ ಸಾಧ್ಯವ? ವಸಿಷ್ಠರಿಗೆ ಅಸಾಧ್ಯವಾಗಿದ್ದು ಯಾವುದಿದೆ 3 ಲೋಕದಲ್ಲಿ? ಅಂಥವ್ರು ಆಗೋದಿಲ್ಲ ಅಂತ ಹೇಳಿದ್ದನ್ನು ಬಂದು ನಮ್ಮ ಹತ್ರ ಯಾಕೆ ಕೇಳ್ತಿದೆಯೇ? ಹೋಗು ಅಂತಂದ್ರಂತೆ ಅವರು, ವಾಸಿಷ್ಠರು. ಆಗ ಕೋಪ ಬಂತಂತೆ ತ್ರಿಶಂಕುವಿಗೆ. ಮೊದಲೇ ಕೋಪ ಬಂದಿತ್ತು, ಮತ್ತೂ ಕೋಪ ಬಂತಂತೆ ತ್ರಿಶಂಕುವಿಗೆ. ವಸಿಷ್ಠ ಪುತ್ರರು ಹಾಗೆ ಹೇಳೋಕ್ಕೊಂದು ಕಾರಣ ಇದೆ. ಪ್ರತ್ಯಾಖ್ಯಾತೋ ಹಿ ದುರ್ಬುದ್ಧೆ ಗುರುಣ ಸತ್ಯವಾದಿನ ತಂ ಕಥಂ ಸಮತಿಕ್ರಮ್ಯ ಶಾಖಾಂತರ ಉಪೇಯವಾನ್. ಈ ಪ್ರಶ್ನೆಗೆ ಉತ್ತರ ಇದೆ ಅದರಲ್ಲಿ. ದುರ್ಬುದ್ಧೆ ಅಂತ ಸಂಬೋಧನೆ ಮಾಡ್ತಾರೆ ತ್ರಿಶಂಕುವನ್ನು ವಸಿಷ್ಠ ಪುತ್ರರು. ಯಾಕೆ ಅಂದರೆ ಬುದ್ಧಿ ಕೆಟ್ಟಿದೆ ನಿಂದು ಅಂತ. ಬುದ್ಧಿ ಯಾಕೆ ಕೆಟ್ಟಿದೆ ಅಂದರೆ ಗುರುಣ ಸತ್ಯವಾದಿನ, ವಸಿಷ್ಠ ಸತ್ಯವನ್ನೇ ಹೇಳುವಂಥವ್ರು. ಅವರು ಆಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ ಅವರು. ಹಾಗಾಗಿ ಇದ್ದಿದ್ದಾಗ ಹೇಳುವಂಥವ್ರು ಅವ್ರು ಆಗೋದಿಲ್ಲ ಅಂತ ಹೇಳಿದ ಮೇಲೆ ವಸಿಷ್ಠರನ್ನು ಮೀರಿ ಶಾಖಾಂತರ ಇನ್ನೊಂದು ಕಡೆ ಹೇಗೆ ಬಂದ ನೀನು? ವಸಿಷ್ಠರ ಮಕ್ಕಳೇ ಯದ್ಯಪಿ, ಆದರೂ ಕೂಡ ಅದು ವಸಿಷ್ಠರು ಹೋಗುವಂತ ಹೇಳಿ ಬಂದಿದ್ದಲ್ಲ, ಅದು ಅವರನ್ನು ಮೀರಿ ಬಂದಿರುವಂಥದ್ದು. ಅವರಿಂದ ಆಗೋದಿಲ್ಲ ಅನ್ನೋದನ್ನು ಮಾಡಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಹಾಗಾಗಿ ತಮ್ಮ ಕಥಂ ಸಮತಿಕ್ರಮ್ಯ ಶಾಖಾಂತರ ಉಪೇಯವಾನ್. ಇನ್ನೊಂದು ಕಡೆ ಯಾಕೆ ಬಂದೆ ನೀನು ಆ ಗುರುವನ್ನು ಬಿಟ್ಟು? ಹಾಗೆ ಬುದ್ಧಿ ಕೆಟ್ಟಿದೆ ನಿನಗೆ ಅಂತ. ಹಾಗೆ ಹೇಳಿದಾಗ ನಿನಗೆ ಮತ್ತೂ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಏನು ಹೇಳಿದಂತೆ, ಗುರುಗಳು ಆಗೋದಿಲ್ಲ ಅಂತ ಹೇಳಿದ್ರು, ಗುರುಪುತ್ರರು ಆಗೋದಿಲ್ಲ ಅಂತ ಹೇಳಿದರು. ಹೋಗಲಿ ಬಿಡಿ, ನಾನು ಬೇರೆ ಕಡೆ ಹೋಗ್ತೇನೆ. ಅನ್ಯಾಂ ಗತಿಂ ಗಮಿಷ್ಯಾಮಿ ಸ್ವಸ್ತಿ ವಸ್ತುತ ಬೋಧನ. ಒಳ್ಳೆಯದಾಗಲಿ ನಿಮಗೆ, ನಾನು ಬೇರೆ ಕಡೆ ಹೋಗ್ತೇನೆ. ಹಾಗೆ ಹೇಳಿದಾಗ ತುಂಬ ಕೋಪ ಬಂತಂತೆ ಅವರಿಗೆ, ವಸಿಷ್ಠ ಪುತ್ರರಿಗೆ. ವಾಕ್ಯಂ ಘೋರಾಭಿ ಸಂಹಿತಂ, ಆ ವಾಕ್ಯದಲ್ಲಿ ಘೋರ ಇದೆ ಅಂತ, ಆ ವಾಕ್ಯದಲ್ಲಿ ಶುಭ ಇಲ್ಲ ಅಂತ. ಕೋಪ ಬಂದಾಗ ಚಂಡಾಲನಾಗುವಂತ ಶಪಿಸ್ಬಿಡ್ತಾರೆ ಅವನಿಗೆ. ಯಾರಿಗೆ? ತ್ರಿಶಂಕುವಿಗೆ ಚಂಡಾಲತ್ವ ಗಮನಿಸಿ ಶಪಿಸ್ತಾರೆ. ಚಂಡಾಲನಾಗುವಂತ ಯಾಕೆ ಶಪಿಸಿದ್ರು ಅಂತಂದರೆ, ಚಂಡ ಅಂದರೆ ಏನು? ಚಂಡಸ್ತು ಅತ್ಯಂತ ಕೋಪನಃ ಅಂತ. ಅತ್ಯಂತ ಕೋಪ ಬಂದಿರೋನು ಯಾರಿದ್ದಾನೆ ನನಗೆ ಚಂಡ ಅಂತ ಹೆಸರು. ಚಂಡ ಪ್ರಚಂಡ ಎಲ್ಲ ನೆನಪಿದ್ದೀರ ನಿಮಗೆ? ಯಾರು ಚಂಡ ಪ್ರಚಂಡರು? ಯಮದೂತರು, ಕರ್ಕೊಂಡು ಹೋಗಿ ಬರೋ ನೆಂಟರು ಅವರು. ಅವರಷ್ಟು ಕೋಪದಲ್ಲಿರ್ತಾರೆ, ಹಾಗಾಗಿ ಚಂಡ ಪ್ರಚಂಡ ಅಂತ ಹೆಸರು ಅಂತ. ಚಂಡಸ್ತು ಅತ್ಯಂತ ಕೋಪನಃ ಅಂತ, ಅತೀ ಕೋಪವುಳ್ಳವನಿಗೆ ಚಂಡ ಅಂತ ಹೆಸರು. ಚಂಡಾಲ ಅಂದರೆ ಈ ಕೋಪದ ಪರಂಪರೆಯೇ ಮುಂದುವರೆದ್ರೆ, ಕೋಪವೇ ಒಂದು ಪರಂಪರೆಯಾಗಿ ಹೋದರೆ ಚಂಡಾಲ ಅಂತ. ಕ್ರೋಧವೇ ಹೊಲೆ, ನೆನ್ಪಿಟ್ಕೊಳ್ಳಿ. ಹೊಲೆಯ ಅಂತ ಹೇಳ್ತಾರಲ್ಲ,
ಏನದು ಅಂದರೆ ಕ್ರೋಧವೇ ಹೊಲೆ ಅಂತ. ಈ ಕ್ರೋಧವನ್ನೇ ಆಶ್ರಯಿಸ್ತಾ ಹೋದರೆ ಅಲ್ಲಿ ಹೋಗಿ ತಲುಪ್ತಾನೆ, ಕೊನೆಗೆ ಹೊಲೆತನಕ್ಕೆ ಹೋಗಿ ತಲುಪ್ತಾನೆ. ಯಾವತ್ತೂ ಕ್ರೋಧಕ್ಕೆ ಅವಕಾಶ ಕೊಡಬಾರ್ದು, ತುಂಬ ಶಾಂತವಾಗಿರಬೇಕು. ಯಾಕೆಂದರೆ ಹಾನಿಯಾಗೋದು ಇಲ್ಲಿ ಅಂತ. ಎಲ್ಲಿ ಕ್ರೋಧ ಬಂದಿದೆಯೋ ಅಲ್ಲಿ ಮೊದಲು ಹಾನಿಯಾಗುತ್ತೆ, ಹೊಲೆತನ ಆ ಅಂಶ ಬಂದ್ಬಿಡುತ್ತೆ ಅಂತ ಇಲ್ಲಿ. ಹಾಗಾಗಿ ವಿಶ್ವಾಮಿತ್ರರು ಯಾಗ ಮಾಡಬೇಕಾದ್ರೆ ರಾಮನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ, ಶಾಪ ಕೊಡೋ ಹಾಗಿಲ್ಲ ಯಾಗದ ಮಧ್ಯದಲ್ಲಿ ಅಂತ, ಕ್ರೋಧ ಅದು ಬರೋ ಹಾಗಿಲ್ಲ ಅಂತ. ಕ್ರೋಧವನ್ನು ಮಾತನ್ನೇ ಬಿಟ್ಟು ಮೌನವಾಗಿರ್ತೇನೆ, ಕ್ರೋಧವನ್ನು ಬಿಟ್ಟಿರ್ತೇನೆ ಆ ಸಮಯದಲ್ಲಿ. ನೀನು ಮಾರೀಚ ಸುಬಾಹ ಮೊದಲಾದವ್ರನ್ನ ಶಿಕ್ಷಿಸು, ನಾನು ಯಾಗ ಮಾಡ್ತೇನೆ ಅಂತ. ಕ್ರೋಧ ಎಂಬುದು ಹೊಲೆ ಅಂತ. ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಏನಾದರೂ ಕೋಪ ಬಂದರೆ ಮಧ್ಯದಲ್ಲಿ ಕೂಡಲೇ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ಲೆಕ್ಕ. ಯಾವುದೇ ಪೂಜೆ ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ, ಹೋಮ ಮಾಡಬೇಕಾದ್ರೆ ಸಿಟ್ಟು ಬಂತು ಅಂದರೆ ಸ್ನಾನ ಮಾಡ್ಕೊಂಡು ಬರಬೇಕು. ರಜೋಗುಣ ಅಲ್ವಾ ಸಿಟ್ಟು, ಅದು ಬಂತಲ್ಲ ರಜೋಗುಣ. ಹಾಗಾಗಿ ರಜಸ್ಸು ಬಂತಲ್ಲ, ಸ್ನಾನ ಮಾಡ್ಕೊಂಡು ಬರಬೇಕು ಕೂಡಲೇ, ಮತ್ತೆ ಸತ್ವಗುಣ ಬರಬೇಕು ಅಂದರೆ. ಈಗೇನಾಗಿದೆ ಅಂದರೆ ಸಿಟ್ಟು ಬರೋದೇ ಆವಾಗ ಅಂತ. ಆವಾಗ ಪೂಜೆಗೆ ಕೂತಾಗ, ಜಪಕ್ಕೆ ಕೂತಾಗ, ಅನುಷ್ಠಾನಕ್ಕೆ ಕೂತಾಗ ಆಗಲೇ ಬರೋದು ಸಿಟ್ಟೆಲ್ಲ. ಬೇರೆ ಸಮಯದಲ್ಲಿ ಸಮಾಧಾನವಾಗಿರ್ತಾರೆ, ಅಲ್ಲಿ ಹೋದ್ರಲ್ಲ ಅಂದರೆ ಸಿಟ್ಟು ಕೂಡಲೇ ಅಂತ. ಅಲ್ಲಿಂದ ಮುಂದಿನ ಪೂಜೆ ಅಲ್ಲ. ಎಲ್ಲಿ ಸಿಟ್ಟು ಬಂತೋ ಅಲ್ಲಿಂದ ಮುಂದಿನ ಪೂಜೆ ಅಲ್ಲ, ಅದು ಮೇಲಿಗೆ ಆಗಿದೆ ಅವನು ಅಂತ. ಹಾಗಾಗಿ ಆ ಕ್ರೋಧ ಅನ್ನೋದು ಅದೇ ಚಂಡಾಲತ್ವ ಅಂತ. ಹಾಗಾಗಿ ಆ ಶಾಪ ಕೊಟ್ಟಿದ್ದು. ಗುರುಗಳ ಮೇಲೆ ಸಿಟ್ಟು ಬಂತು ನಿನಗೆ, ಗುರುಪುತ್ರರ ಮೇಲೆ ಸಿಟ್ಟು ಬಂತು, ಮುಂದುವರಿ ಹಾಗಾದರೆ ಚಂಡಾಲನಗು ಶಾಪ ಕೊಟ್ಟರು. ಅಂದರೆ ಅನ್ಯಾಶ್ರಯಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದು ನಮ್ಗೆ ಹೇಳ್ತಾ ಇರೋವಂಥದ್ದು ಅಂತ. ತತ್ಕಾಲದಲ್ಲಿ ಪರಿಣಾಮ, ಆ ಕೂಡಲೇ ಬಂತು ಪರಿಣಾಮ ಅಂತ. ಚಂಡಾಲತ್ವ ಬಂದಾಗ ಏನಾಯಿತು ಅಂದರೆ ಯಾಗ ಮಾಡಿಸೋ ಅರ್ಹತೆನೇ ಹೋಗ್ಬಿಡ್ತು. ಅದೊಂಥರ ರಕ್ಷಣೆ ಅದು ಅಂತ. ನೀನು ಬೇಡದಿರೋದು ಮಾಡೋಕ್ಕೆ ಹೊರಟಿದೆಯೇ, ಬೇಡ ಅದು ಮಾಡದೇ ಇರೋಗಾಗಲಿ ಅದನ್ನು ಅಂತ ಅನ್ನೋ ಕಾರಣಕ್ಕೆ ಚಂಡಾಲತ್ವವನ್ನು ಕೊಟ್ಟಿರೋವಂಥದ್ದು. ಇಲ್ಲಿದ್ರೆ ನೀನು ಹೋಗಿ ಎಲ್ಲೋ ಹುಡ್ಕೊಂಡು ಹೋಗ್ತೀಯ, ಯಾಗ ಮಾಡಿ ಏನೋ ಆಗ್ತೀಯ, ಆಗಬೇಡ ಅಂತ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಇವನು ಶಾಪಕ್ಕೆ ಪ್ರತಿಶಾಪ ಕೇಳಬೇಕಾಗಿತ್ತು, ಪರಿಹಾರ ಕೇಳಬೇಕಾಗಿತ್ತು. ಸಿಟ್ಟು ಅವಕಾಶ ಕೊಡಲಿಲ್ಲ, ಎದ್ದು ಹೋಗ್ತಾ ಇತ್ತು ರಾಜ. ಅವತ್ತೇನಾಗಿಲ್ವಂತೆ, ರಾತ್ರಿ ಕಳೆದು ಬೆಳಗಾಯಿತು. ಬೆಳಗಾಗ್ತಿದ್ದಾಗ ಇದ್ದಕ್ಕಿದ್ದಂತೆ ಉಟ್ಟ ಬಟ್ಟೆ ಎಲ್ಲ ಕಪ್ಪಾಯ್ತಂತೆ, ಮೈ ಬಣ್ಣ ಕಪ್ಪಾಯ್ತಂತೆ, ಕರಿ ಬಣ್ಣ ಬಂತು ಮೈ ಬಣ್ಣ. ಬೆಳಗಾಗ್ತಿದ್ದಂತೆ ಕೂದಲೆಲ್ಲ ಒರಟಾಯ್ತು, ಕೊಳಕಾಯ್ತು, ನೆಟ್ಟಗೆ ನಿಂತ್ಕೊಳ್ತು ತಾಂತಾನಾಗಿ. ಯಾರೇನು ಮಾಡಿದ್ದಲ್ಲ ಏನೋ ಅಲ್ಲ ಅಂತ. ಪುರುಷೋ ಧ್ವಸ್ತ ಮೂರ್ಧಜ, ಇಡೀ ಮೈಯು ಹೊರಟಾಗಿದೆ ಪೂರ್ತಿ. ಮೈ ಮೇಲೆ ಮಾಲೆಗಳು ಬಂದು, ಯಾವ ಮಾಲೆಗಳು ಅಂದರೆ ಶವಕ್ಕೆ ಅಲಂಕಾರ ಮಾಡಿದ ಮಾಲೆಗಳು ಬಂದುವಂತೆ ಮೈ ಮೇಲೆ. ಶವಾಲಂಕಾರ ಮಾಲೆ, ಚಿತಾಮಾಲೆಗಳು ಮೈ ಮೇಲೆ ಬಂದುವಂತೆ. ಆಮೇಲೆ ಆ ಚಿನ್ನದ ಆಭರಣಗಳೇನು ಹಾಕ್ಕೊಂಡಿದ್ದ ಎಲ್ಲ ಇದ್ದಕ್ಕಿದ್ದಂತೆ ಕಬ್ಬಿಣ ಆಯ್ತಂತೆ. ಹೇಗಿರುತ್ತೆ ಚಂಡಾಲತ್ವ? ಹೇಗಿರುತ್ತೆ ಅಂದರೆ ಅವನನ್ನು ನೋಡಿ ಜೊತೆಗಿದ್ದ ಮಂತ್ರಿಗಳು ಓಡೋದ್ರಂತೆ ಬಿಟ್ಟವನನ್ನು. ಗುರುಗಳ ಹತ್ರ ಹೋದಾಗಲೂ, ಗುರುಪುತ್ರ ಅವ್ರ ಹತ್ರ ಹೋದಾಗಲೂ ಜೊತೆಗೊಂದು ಪರಿವಾರ ಇತ್ತು. ಅವನ ಸುತ್ತಮುತ್ತ ಒಂದಷ್ಟು ಜನ ಅವನ ಜೊತೆಗೆ ಹೋಗಿದ್ರು, ಮಂತ್ರಿಗಳು ಮಾಂಡಲಕರೆಲ್ಲ ಹೋಗಿದ್ರು ಅವನ ಜೊತೆಯಲ್ಲಿ. ಆದರೆ ಯಾವಾಗ ಇವನು ಈ ಘೋರ ರೂಪವನ್ನು, ಕುತ್ಸಿತ ರೂಪವನ್ನು ನೋಡಿದ್ರೋ ಹಾಗೆ ಬಿಟ್ಟು ಓಡಿದ್ರಂತೆ. ತಮ್ ದೃಷ್ಟ ಮಂತ್ರಿಣ ಸರ್ವೇ ತ್ಯಕ್ತ್ವ ಚಂಡಾಲ ರೂಪಿಣಂ ಪ್ರಾದ್ರವನಂದ್ರೆ ಓಡಿದ್ರು ಅಂತ. ಸಹಿತ ರಾಮ ಪೌರ ಏನಾಸ್ತಿಗ ಏಸ್ಯಾನುಗಾಮಿನ ಪೌರರು ಕೂಡ ಓಡಿದ್ರು ಅಂತ, ಜೊತೆಯಲ್ಲಿ ಬಂದವರು ಅಂತ. ಇಷ್ಟಕ್ಕೂ ಮುಗಿಲಿಲ್ಲ, ದಹ್ಯಮಾನ ಅಂತ ಒಳಗಿಂದ ಹೊರಗಿಂದ ಸುಡ್ತಾ ಇದ್ದಂತೆ ಆ ಗುರು ಶಾಪ. ದಿವಾರಾತ್ರಂ, ಹಗಲೆನ್ನದೇ ರಾತ್ರಿ ಎನ್ನದೇ ಆ ಶಾಪ ಅವನನ್ನು ಸುಡ್ತಾ ಇದೆ ಅಂತೆ. ಆದರೆ ಅವನು ಇಷ್ಟಾಗಿಯೂ ಹಠ ಬಿಡದೆ ಹೋಗಿ ವಿಶ್ವಾಮಿತ್ರರನ್ನು ಆಶ್ರಯಿಸ್ತಾನೆ. ವಿಶ್ವಾಮಿತ್ರರನ್ನು ಯಾಕೆ ಆಶ್ರಯಿಸ್ತಾನೆ ಅಂದರೆ ಈ ವಸಿಷ್ಠರ ವಿರೋಧದ ಕಾರಣಕ್ಕೋಸ್ಕರವಾಗಿ ಅಂತ. ನೋಡಿ, ಅವನಿಗೆ ನನ್ನ ಮನಸ್ಸು ಕೆಟ್ಟಿದೆ ಅನ್ನೋದು ಇಲ್ಲೇ ಗೊತ್ತಾಗತ್ತೆ ನನಗೆ ಅಂತ. ಗುರುಗಳಿಗೆ ಆಗದೆ ಇರೋರು ಯಾರು ಅಂತ ಹುಡುಕಿದ ಅಂತ, ತನ್ನ ಗುರುಗಳಿಗೆ ಆಗದೆ ಇರೋರು ಯಾರು ಅಂತ ಹುಡುಕಿದ, ಅಲ್ಲಿ ಹೋದ ಅಂತ ಸೀದಾ ಅಂತ. ಅವ್ರ ಸ್ಥಿತಿ ಏನಂದರೆ, ಅವ್ರಿಗೆ ಸದ್ಯ ತ್ರಿಶಂಕುವೇ. ವಿಶ್ವಾಮಿತ್ರರು ಕ್ಷಾತ್ರವನ್ನು ಬಿಟ್ಟಿದ್ದಾರೆ, ಬ್ರಾಹ್ಮಕ್ಕೆ ಹೋಗಿ ಮುಟ್ಟಿಲ್ಲ ಇನ್ನು ಅಂತ ತಪಸ್ ಮಾಡ್ತಾ ಇದ್ದಾರೆ. ಬ್ರಹ್ಮರ್ಷಿ ಆಗಬೇಕು ಅಂತ ತಪಸ್ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿರುವಂಥ ಸಂದರ್ಭ ಅದು.
ಹಾಗಾಗಿ ಅವ್ರು ಬ್ರಹ್ಮರ್ಷಿ ಆಗಿದ್ದರೆ ಒಂದು ಕಥೆ ಬೇರೆ ಇತ್ತು ಏನೋ, ಅದು ಆಗಿಲ್ಲ, ಮಧ್ಯದಲ್ಲಿದ್ದಾರೆ ಅಂತ, ಇನ್ನೂ ಕ್ಷತ್ರಿಯನೇ. ಇಂತಹ ಅವಸ್ಥೆಯಲ್ಲಿ ಹೋಗಿ ವಿಶ್ವಾಮಿತ್ರರನ್ನು ಆಶ್ರಯಿಸಿ, ಆ ವಿಶ್ವಾಮಿತ್ರರು ಒಂದು ಯಾಗ ಮಾಡಿಸಿ, ಅತ್ತೂ ಇಲ್ಲ ಇತ್ತೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ವಿಶ್ವಾಮಿತ್ರರು ಯಾಗ ಮಾಡಿದಾಗ ಆ ಯಾಗಕ್ಕೆ ದೇವತೆಗಳು ಬರಲಿಲ್ಲವಂತೆ. ಹವಿರ್ಭಾಗ ಸ್ವೀಕಾರ ಮಾಡಿದಾಗ ದೇವತೆಗಳು ಬರಲಿಲ್ಲವಂತೆ. ಯಾಕೆಂದರೆ ಅವನಿಗೆ ಮಾಡಿಸೋ ಅರ್ಹತೆ ಇಲ್ಲ, ನಿನಗೆ ಮಾಡೋ ಅರ್ಹತೆ ಇಲ್ಲ, ನಾವ್ಯಾಕೆ ಹವಿರ್ಭಾಗ ತೊಗೊಳ್ಬೇಕು ಅಂತ ದೇವತೆಗಳು ಬರಲಿಲ್ಲವಂತೆ. ದೇವತೆಗಳು ಬರದೇ ಇದ್ದಾಗ ಕೈಯಲ್ಲಿ ಸುರುವೆ ಇತ್ತಲ್ಲ, ಆ ಸುರುವೆಯನ್ನು ಎತ್ತಿ ಹಿಡಿದು ವಿಶ್ವಾಮಿತ್ರರು ಖಡ್ಗ ಎತ್ತಿ ಹಿಡಿದಾಗೆ ಸುರುವೆಯನ್ನು ಎತ್ತಿ ಹಿಡಿದು ಅನ್ಯಮಿಂದ್ರಂ ಕರಿಷ್ಯಾಮಿ ಅಂತ ಶುರುವಾಯಿತು. ಬೇರೆನೇ ಸ್ವರ್ಗ ರಚನೆ ಮಾಡ್ತೇನೆ, ಬೇರೆನೇ ಇಂದ್ರನ ರಚನೆ ಮಾಡ್ತೇನೆ, ಅಥವಾ ಲೋಕಕ್ಕೆ ಇಂದ್ರ ಇಲ್ಲದೇ ಇರೋ ಹಾಗೆ ಮಾಡ್ತೇನೆ. ಲೋಕೋವಾಸ್ಯಾತ್ ಅನಿಂದ್ರಕಃ, ಬೇರೆ ಇಂದ್ರನ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೆ ಪ್ರಪಂಚಕ್ಕೆ ವ್ಯವಸ್ಥೆ ಇಲ್ಲದೇ ಇರೋ ಹಾಗೆ ಮಾಡ್ತೇನೆ, ಇಂದ್ರನ ಇಲ್ಲದೇ ಇರೋ ಥರ ಮಾಡ್ತೇನೆ. ಸಿಟ್ಟು, ಆ ಸಿಟ್ಟಿನಿಂದ ಮುಂದುವರಿಕೆ ಇಲ್ಲೂ ಕೂಡ ಅಂತ ಹೇಳಿ ಶುರುವಾಯಿತು. ಹೊಸ ಹೊಸ ನಕ್ಷತ್ರಗಳು ಗ್ರಹಗಳು ಎಲ್ಲ ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದರು ವಿಶ್ವಾಮಿತ್ರರು. ಗೊತ್ತಲ್ಲ ನಿಮಗೆ ಕಥೆ ಇದು. ಇದಕ್ಕಿಂತ ಮೊದಲು ಅವ್ರೇನು ಮಾಡಿರ್ತಾರೆ ಅಂದರೆ, ಆ ತನ್ನ ತಪಸ್ಫಲದ ಭಾಗ ಒಂದು ಮೇಲೆ ಏರಿಸ್ತಾರೆ. ತುಂಬ ಎಷ್ಟೋ ಕಾಲ ತಪಸ್ಸು ಮಾಡಿದ್ರಲ್ಲ, ತಪಸ್ಸಿನ ಪುಣ್ಯವಂತ ಧಾರ ಇರಿದ್ದು, ಆ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಸೇರನ್ನು ಸ್ವರ್ಗ ಕಳಿಸಿರ್ತಾರೆ ಅವರು. ಅದರ ಸ್ವರ್ಗ ಅವನಿಗೆ ಪ್ರವೇಶ ಕೊಡಲಿಲ್ಲ. ಯಾಕೆ ಅಂದರೆ ಗುರು ಶಾಪಹತ ಅಂತ, ಗುರು ಶಾಪಗ್ರಸ್ತ ಅಂತ. ಹಾಗಾಗಿ ಸ್ವರ್ಗದಿಂದ ಅವನನ್ನು ಕೆಳಗೆ ತಳ್ಳಿಬಿಡ್ತಾರೆ ಅಂತ ನೆನ್ಪಿಟ್ಕೊಳ್ಳಿದ್ನ ಅಂತ. ಗುರು ಶಾಪಗ್ರಸ್ತ ಆದರೆ ಸ್ವರ್ಗದಲ್ಲೂ ಪ್ರವೇಶ ಇಲ್ಲ, ಸ್ವರ್ಗದಂಥ ಒಳ್ಳೆ ಜಾಗ ಎಲ್ಲೂ ಕೂಡ ಪ್ರವೇಶ ಇಲ್ಲ ಅಂತ. ಬಿದ್ದ ಮೇಲೆ ಅವನನ್ನೆಲ್ಲೇ ನಿಲ್ಲಿಸಿ ಪ್ರತಿ ಸ್ವರ್ಗವನ್ನು ಸೃಷ್ಟಿ ಮಾಡೋಕ್ಕೆ ಹೋದಾಗ ಆಮೇಲೆ ಎಲ್ಲರೂ ಬಂದು ಸಮಾಧಾನ ಮಾಡಿ ವಿಶ್ವಾಮಿತ್ರರನ್ನ, ದೇವತೆಗಳು ಅವರು ಇವರು ಎಲ್ಲ ಬಂದು ಕೊನೆಗೆ ಅವರು ಹೋಗಲಿ, ನಾವು ಮಾಡಿದಷ್ಟು ಹೀಗೆ ಇರಲಿ, ಅರ್ಧದ ಸೃಷ್ಟಿ ಮಾಡಿದ್ರು ಅಷ್ಟೊತ್ತಿಗೆ, ಅಷ್ಟು ಹೀಗೆ ಇರಲಿ ಅಂತ. ಮತ್ತು ತ್ರಿಶಂಕುನೂ ಹಾಗೆ ಇರಲಿ ಅಂತ. ಹಾಗೆ ತ್ರಿಶಂಕು ಆ ಕಡೆ ಸ್ವರ್ಗಕ್ಕೂ ಹೋಗಲಿಲ್ಲ, ಈ ಕಡೆ ಭೂಮಿಗೂ ಬರಲಿಲ್ಲ, ಮಧ್ಯದಲ್ಲಿ ತ್ರಿಶಂಕು ತಲೆ ಕೆಳಗಾಗಿ, ಅದು ಕೂಡ ಸ್ವರ್ಗದಿಂದ ಕೆಳಗೆ ಬಿಡ್ತಾ ಇದ್ದಾನೆ. ಪಥಭೂಮಿ ಮವಾಕ್ಷರ ಅಂತ ತಲೆ ಕೆಳಗಾಗಿ ತ್ರಿಶಂಕುವಿನ ಸಂಚಾರ, ಜೊತೆಯಲ್ಲಿ ಎಷ್ಟು ಗ್ರಹಗಳು ನಕ್ಷತ್ರಗಳು, ಒಂದಷ್ಟು ವಿಶ್ವಾಮಿತ್ರ ಸೃಷ್ಟಿಯ ಗ್ರಹಗಳು ನಕ್ಷತ್ರಗಳು. ವಿಶ್ವಾಮಿತ್ರರಿಗೆ ಸಿಟ್ಟು ಬಂದಾಗ ಪ್ರತಿ ಸೃಷ್ಟಿ ಮಾಡೋಕ್ಕೆ ಹೊರಟ್ರಲ್ಲ, ಗುಹವನ್ನು ಸೃಷ್ಟಿ ಮಾಡಿದ್ರಂತೆ. ಅದು ಎಮ್ಮೆ ಆಯ್ತಂತೆ. ಅದು ಯಾಕೆಂದ್ರೆ ರಜಸ್ಸು ತಮಸ್ಸು ಸೇರಿದೆಯಲ್ಲ, ಸಿಟ್ಟು ಸೇರಿದೆಯಲ್ಲ. ಅವರು ತೆಂಗಿನ ಮರ ಸೃಷ್ಟಿ ಮಾಡಿದ್ರಂತೆ, ಅದು ಈಚಿನ ಮರ ಆಯ್ತಂತೆ, ತೆಂಗಿನ ಮರ. ಹೀಗೆ ಪ್ರತಿಯೊಂದು ಕೂಡ ಅವರು ಸೃಷ್ಟಿ ಮಾಡಿದ್ದೆಲ್ಲ ಹಾಗಾಯಿತು ಅಂತ. ತರಕಾರಿ ಸೃಷ್ಟಿ ಮಾಡಿದ್ರಂತೆ, ಅದು ನೀರುಳ್ಳಿ ಆಯಿತು, ನೀರುಳ್ಳಿ ಸೃಷ್ಟಿ ಆಯಿತು ಆಗ ಅಂತ ಹೀಗೆಲ್ಲ ಹೇಳ್ತಾರೆ ಮಾತಿಗೆ. ಅಂದರೆ ನೀವು ಆ ಒಂದು ರಜೋ ವಿಕಾರದಲ್ಲಿ ಸೃಷ್ಟಿ ಮಾಡಿದರೆ ಅಂಥದ್ದೇ ಸೃಷ್ಟಿಯಾಗತ್ತೆ ಅಂತ ಆ ಸಮಯದಲ್ಲಿ ಅಂತ. ಹೀಗೆ ತ್ರಿಶಂಕು ತಲೆ ಕೆಳಗಾಗಿ ಅವನು ಸಂಚಾರ ಮಾಡುವಂಥ ಸಂದರ್ಭ ಬಂತು. ಒಂದು ಸ್ವರ್ಗ ಅವನ ಸುತ್ತ ಸೃಷ್ಟಿ ಆಗಿದ್ದೇನೆ ಹೋದು. ಯಾವ ಸ್ವರ್ಗ ಅಂದರೆ ಅದು ತ್ರಿಶಂಕು ಸ್ವರ್ಗ ಆಯಿತು ಅಂತ. ಹೀಗೆ ನಾವು ನಮ್ಮ ಗುರುವನ್ನು ಬಿಟ್ಟು ಬೇರೆ ಕಡೆ ಹೋದರೆ ಏನಾಗ್ಬೋದು ಅಂತಂದರೆ ಇತ್ತು ಇಲ್ಲ ಅತ್ತು ಇಲ್ಲ ಅಂತ. ಈ ಗುರುವನ್ನು ಬಿಟ್ಟಾಯಿತು, ಆ ಗುರು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ನಿಜವಾದ ಗುರುವಾದರೆ. ಯಾಕೆಂದರೆ ಗುರು ಶಾಪಹತ ಆಗಿರ್ತಾನೆ ಅವನು, ಗುರುವಿನ ಆಗ್ರಹಗ್ರಸ್ತ ಆಗಿರ್ತಾನೆ. ಹಾಗೆ ಇನ್ನೊಂದು ಗುರುವಿನ ಆಶೀರ್ವಾದ ಫಲಿಸೋದಿಲ್ಲ ಅವನಿಗೆ, ಇನ್ನೊಂದು ಗುರು ಅವನಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಒಂದು ಸುಭಾಷಿತವೂ ಬಂದಿದೆ, ಗುರುದ್ವಯಂ ಶಿಷ್ಯ ನಿಪಾತ ಹೇತು ಅಂತ. ಗುರುದ್ವಯಂ, ಗುರು ಎರಡಾದರೆ ಅದು ಏನಕ್ಕೆ ಕಾರಣ ಆಗುತ್ತೆ ಅಂದರೆ ಶಿಷ್ಯ ನಿಪಾತ ಹೇತು ಅಂತ. ಶಿಷ್ಯನ ಪತನಕ್ಕೆ ಕಾರಣ ಆಗುತ್ತೆ ಹೊರತು ಅದು ಶಿಷ್ಯ ಉದ್ಧಾರ ಆಗೋದಿಲ್ಲ ಅಂತ. ಹಾಗಾಗಿ ಯಾವತ್ತೂ ಗುರು ಎರಡಾಗಬಾರದು ಅಂತ, ಇಬ್ಬರು ಗುರುಗಳು ಇರಬಾರ್ದು ಅಂತಲ್ಲ, ಗುರು ಎರಡಾಗಬಾರ್ದು ಅಂತ. ಒಬ್ಬ ಗುರುವೇ ಮತ್ತೊಬ್ಬ ಗುರುವಿನ ಬಳಿ ಕಳಿಸ್ಕೊಡ್ಬೋದು, ಹೋಗು ಅಲ್ಲಿ ಮುಂದುವರಿಸು ಅಂತ. ಅಲ್ಲಿ ಗುರು ಎರಡಾದಂತೆ ಆಗಲಿಲ್ಲ, ಅದು ಗುರುವಿನಲ್ಲಿ ಭೇದ ಬರಲಿಲ್ಲ ಅಂತ. ಗುರು ಎರಡಾಗೋದಂದ್ರೆ ಗುರು ಪಾಲಾದಂತೆ ಭಿನ್ನ ಆದಂತೆ ಭೇದ ಆದಂತೆ ಆಗಿಲ್ಲ ಅದು ಅಂತ. ಅದರಂತೆ ಮುಂದುವರಿಕೆ ಅದು. ಆದರೆ ಒಂದು ಗುರುವನ್ನು ತ್ಯಜಿಸಿ ಒಂದು ಗುರುವಿನ ಮೇಲೆ ಅಸಮಾಧಾನ ಮಾಡಿಕೊಂಡು ಅಥವಾ ಗುರುವಿನ ಅಸಮಾಧಾನವನ್ನು ಕಟ್ಟಿಕೊಂಡು ಹೋದರೆ ಅವನು ಮತ್ತೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ವಿಷಯ. ಪ್ರಶ್ನೆ ಏನು ಅಂದರೆ, ಹಾಗಾದ್ರೆ ವಿಶ್ವರೂಪನ ಬಳಿ ಹೋದ್ರಲ್ಲ ಏನಾಯಿತು ದೇವತೆಗಳಿಗೆ ಅಂದರೆ ಅದನ್ನು ಸಂಕ್ಷೇಪ ನೋಡೋಣ. ಅಲ್ಲಿ ಹೋದಾಗ ಏನಾಯಿತು ಮುಂದಕ್ಕೆ ಅಂತ. ದೇವತೆಗಳು ವಿಶ್ವರೂಪನ ಬಳಿ ಹೋಗ್ತಾರೆ, ಹೋಗಿ ತುಂಬ ಪ್ರೀತಿ ತೋರಿಸ್ತಾರೆ ವಿಶ್ವರೂಪನ ಮೇಲೆ. ಯಾಕೆಂದರೆ ಇವರಿಗೆ ಪರಿಸ್ಥಿತಿ ಆಗಿದೆ ಅಂತ ತಬ್ಬಿಕೊಂಡು ಆ ವಿಶ್ವರೂಪನ ತುಂಬ ಚಿಕ್ಕವನಾಗ್ತಾನೆ ವಿಶ್ವರೂಪ. ಇವರೆಲ್ಲ ಹಳೆಯ ಜನಗಳು. ಅವನು ಮೊನ್ನೆ ಹುಟ್ಟಿದನು ವಿಶ್ವರೂಪ. ಹಾಗೆ ಅವನನ್ನು ಭಾರೀ ಪ್ರೀತಿಯಿಂದ ಆಲಿಂಗಿಸಿಕೊಂಡು
ಹೇಳಿದ್ರಂತೆ, ನಾವು ನಿನ್ನ ಅತಿಥಿಗಳು, ಅತಿಥಿಗಳಿಗೆ ಆತಿಥ್ಯ ಮಾಡಬೇಕು, ಕೇಳಿದ್ದನ್ನು ಕೊಡಬೇಕು, ಅದು ಕ್ರಮ. ಅದು ಮಾತ್ರ ಅಲ್ಲ, ನಿನಗೆ ನಾವು ಪಿತೃಗಳು ಕೂಡ ಹೌದು. ಪಿತೃವರ್ಗ ಅದು, ದೇವತೆಗಳು ಅಂದರೆ ತಂದೆ ಕಡೆಯವರು. ಹಾಗಾಗಿ ತಂದೆ ಕಡೆಯವರು ಬಂದಾಗ ಅವ್ರಿಗಿಲ್ಲ ಅಂತ ಏನನ್ನು ಕೂಡ ಹೇಳಬಾರ್ದು, ಅವ್ರು ಕೇಳಿದ್ದನ್ನು ಕೊಡಬೇಕಾಗತ್ತೆ ಅಂತೆಲ್ಲ ಶಾಸ್ತ್ರ ಹೇಳ್ತಾರೆ. ಕಾಮ ಸಂಪಾದ್ಯತಾಂ ತಾತ, ನಮ್ಮ ಅಪೇಕ್ಷೆಯನ್ನು ಈಡೇರಿಸಬೇಕು ನೀನು ಅಂತ. ಇನ್ನು ಮಕ್ಕಳೆನಿಸ್ಕೊಂಡವರಿಗೆ ತಂದೆ ಶುಶ್ರೂಷೆ ಕರ್ತವ್ಯ. ಅವರಿಗೆ ಮಕ್ಕಳಿದ್ರೂ ಅವ್ರು ಹಾಗೆ ಮಾಡ್ಬೇಕಂತೆ. ಸ್ವತಃ ತನಗೆ ಮಕ್ಕಳು ಮೊಮ್ಮಕ್ಕಳು ಇದ್ರೂ ಕೂಡ ಪಿತೃ ಸೇವೆಯನ್ನು ಒಳ್ಳೆ ರೀತಿಯಿಂದ ಮಾಡಬೇಕಂತ. ಹಾಗಿರುವಾಗ ಬ್ರಹ್ಮಚಾರಿ ನೀನು, ನಿನ್ನ ಬಗ್ಗೆ ನಾವು ಹೇಳೋಕ್ಕೇನಿದೆ, ನೀನು ಮಾಡಲೇಬೇಕು ಪಿತೃ ಸೇವೆಯನ್ನು ಅಂತ ಒಂದು ಉಪದೇಶ ಕೊಟ್ಟರು ಅವನಿಗೆ. ವಿಶ್ವರೂಪನಿಗೆ ಕೆಲಸ ಆಗಬೇಕಾಗಿದೆ ಅವರದ್ದು. ಆ ಕಾರಣಕ್ಕಾಗಿ ಅವನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಪಿತೃ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು. ಇಲ್ಲೊಂದು ತತ್ವ ಬರುತ್ತೆ, ಭಾಳ ಚೆನ್ನಾಗಿದೆ ಇಲ್ಲಿ. ಎಲ್ಲ ಒಂದು ಕೋಷ್ಟಕ ಥರ ಇದೆ, ಕೇಳ್ಕೊಳ್ಳಿ. ಯಾರ್ಯಾರ ರೂಪ ಅಂತ ಇದೆ ಇಲ್ಲಿ ಭಾಗವತ. ಇದು ನಮ್ಮ ಸುತ್ತಮುತ್ತ ನಮ್ಮ ಬಂಧುಗಳು ಇರ್ತಾರಲ್ಲ, ಯಾರ್ಯಾರ ರೂಪ ಅವರು ಅಂತ ಇದು ಬೇಕಾಗತ್ತೆ. ಇದು ಗುರು ಯಾರು ಅಂದರೆ ಪರಬ್ರಹ್ಮ ಅಂತ. ಆಚಾರ್ಯೋ ಬ್ರಹ್ಮಣೋ ಮೂರ್ತಿ. ನಮಗೆ ಗುರು ಅಂತಾದರೆ ನೀವು ತಿಳ್ಕೊಳ್ಳಿ, ದೇವರೇ ಆ ರೂಪದಲ್ಲಿ ಬಂದಿದ್ದಾನೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತ. ಆಚಾರ್ಯೋ ಬ್ರಹ್ಮಣೋ ಮೂರ್ತಿ, ಸಾಕ್ಷಾತ್ ಪರಬ್ರಹ್ಮನ ಮೂರ್ತಿಯಾಗಿ ಗುರು ದೇವರೇ ಸಾಕ್ಷಾತ್ತಾಗಿ ಒಬ್ಬರಲ್ಲಿ ಬಂದು ಅನುಪ್ರವೇಶ ಮಾಡಿ ನಮಗೆ ಅವನು ವಿದ್ಯೆಯನ್ನು ಕೊಡ್ತಾ ಇರ್ತಾನೆ, ಜ್ಞಾನವನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಗುರು ಅಂದರೆ ದೇವರು ಅಂತಲೇ ಭಾವಿಸ್ಬೇಕು, ದೇವರೇ ಆ ರೂಪದಲ್ಲಿ ಬಂದಿರೋದು ಅಂತ. ತಂದೆ ಪಿತಾ ಮೂರ್ತಿ ಪ್ರಜಾಪತೇ ಅಂತ, ಚತುರ್ಮುಖ ಬ್ರಹ್ಮನ ಮೂರ್ತಿ ತಂದೆ ಅಂದರೆ. ಸೃಷ್ಟಿಕರ್ತ ಅಲ್ವಾ ಬ್ರಹ್ಮ ಅಂದರೆ, ನಮ್ಮ ಸೃಷ್ಟಿಕರ್ತ ಇವನು ನಮ್ಮ ತಂದೆ ಅಂದರೆ. ಈ ಲೋಕಕ್ಕೆ ತಂದೆ, ಹಾಗಾಗಿ ತಂದೆ ಅಂತ. ಹಾಗಾಗಿ ಪಿತಾ ಮೂರ್ತಿ ಪ್ರಜಾಪತಿ, ಸೃಷ್ಟಿಕರ್ತ ಬ್ರಹ್ಮನ ಮೂರ್ತಿ ಅಂತ. ಸೋದರ ಇಂದ್ರನ ಮೂರ್ತಿ ಅಂತ. ಭ್ರಾತ ಮರುತ್ಪತೇರ್ ಮೂರ್ತಿ, ಜಗಳಾಡ್ಕೊಡೋದಲ್ಲ ಅವನ ಜೊತೆಗೆ, ಇಂದ್ರನ ಜೊತೆಗೆ. ಹೇಳಿ ಕೇಳಿ 3 ಲೋಕದ ಒಡೆಯ, ಹುಷಾರಾಗಿರಬೇಕು. ಹಾಗಾಗಿ ಭ್ರಾತ ಮರುತ್ಪತೇರ್ ಮೂರ್ತಿ. ಮಾತಾ ಸಾಕ್ಷಾತ್ ಕ್ಷಿತೇಹ ತನುಹು. ತಾಯಿ ಅಂದರೆ ಭೂಮಿ ತಾಯಿ. ಭೂಮಿ ತಾಯಿಯೇ ತಾಯಿಯಾಗಿ ಬಂದಿರ್ತಾಳೆ ನಮ್ಮ ಬಳಿಗೆ. ಹಿಂದಿಯಲ್ಲಿ ಹೇಳೋದುಂಟು, ಧರತಿ ಮಾತಾ ಘರ್ಕಿ ಮಾತಾ. ಎಷ್ಟು ಚೆನ್ನಾಗಿದೆ ನೋಡಿ. ಧರತಿ ಮಾತಾ ಘರ್ಕಿ ಮಾತಾ ಎರಡು ಒಂದೇ ಅದು ಅಂತ. ಅವಳೇ ಹೀಗೆ ಬಂದಿರ್ತಾಳೆ. ಗೋಮಾತಾ ಮೂರನೇದು, ಭೂಮಿಯೇ ಗೋವಿಂದ ರೂಪ ಎತ್ತಿ ಬರ್ತಾಳೆ. ಹಾಗಾಗಿ ಇದೆಲ್ಲ ನಮಗೆ ತುಂಬ ಪೋಷಣೆ ಕೊಡುವಂಥ ಸಂಗತಿಗಳು. ಭೂಮಿಯಾಗಲಿ, ತಾಯಿಯಾಗಲಿ, ಗೋವಾಗಲಿ, ನಮ್ಮನ್ನು ಬೆಳೆಸೋದು ಯಾರು? ಅವರೇ ತಾನೇ ಅಂತ. ಹಾಗಾಗಿ ಅಷ್ಟು ಕ್ಷಮೆ ತಾಯಿಗೆ ಅಂತ, ಅಷ್ಟು ಸಹನೆ ಮಕ್ಕಳ ಬಗ್ಗೆ. ಯಾಕೆಂದರೆ ಮಾತಾ ಕ್ಷಿತೇಸ್ತನು, ಸಾಕ್ಷಾತ್ ಕ್ಷಿತೇಸ್ತನು. ತಾಯಿ ಅಂದರೆ ಭೂಮಿ ತಾಯಿ. ಅಕ್ಕ ತಂಗಿಯರು ದಯೆಯೇ ಅಕ್ಕ ತಂಗಿಯ ರೂಪದಲ್ಲಿ ಬರುತ್ತೆ ಅಂತ. ಹಾಗಾಗಿ ಅಕ್ಕ ತಂಗಿಯರಿಗೆ ಕನಿಕರ ತುಂಬ ಜಾಸ್ತಿ, ಅಣ್ಣ ತಮ್ಮ ಅಂತ ಕನಿಕರ ಜಾಸ್ತಿ ಇರುತ್ತೆ ನೋಡಿ ಅಂತ. ದಯಾಯ ಭಗಿನಿ ಮೂರ್ತಿ. ಅತಿಥಿ ಯಾರು ಅಂದರೆ ಧರ್ಮವೇ ಅತಿಥಿ ರೂಪದಲ್ಲಿ ಬರೋದು ಅಂತ. ಸಾಕ್ಷಾತ್ ಧರ್ಮಸ್ಯ ಆತ್ಮ, ಧರ್ಮದ ತಿರುಳು ಏನಿದೆ, ಧರ್ಮದ ಸಾರ ಸರ್ವಸ್ವ ಏನಿದೆ, ಅದು ಅತಿಥಿ ರೂಪದಲ್ಲಿ ಬರುತ್ತೆ. ಹಾಗಾಗಿ ಅತಿಥಿಯನ್ನು ನಾವು ನಿರಾಕರಿಸಬಾರದು, ಅತಿಥಿಯನ್ನು ದೂರ ತಳ್ಳಬಾರದು, ಅತಿಥಿಗೆ ಉಪಚಾರ ಮಾಡದೇ ಇರಬಾರ್ದು. ಅಭ್ಯಾಗತ, ಹೇಳಿ ಬರೋನು, ಹೇಳದೆ ಬರೋನು ಅತಿಥಿ, ಗೊತ್ತಿಲ್ಲದೆ ಬರೋನು ಅತಿಥಿ, ಹೇಳಿ ಬರೋನು ಅಭ್ಯಾಗತ. ಅಭ್ಯಾಗತ ಯಾರ ಮೂರ್ತಿ ಅಂದರೆ ಅಗ್ನಿಯ ಮೂರ್ತಿ ಅಂತ ಅಭ್ಯಾಗತ ಅಂತ. ಸಾಕ್ಷಾತ್ ಅಗ್ನಿಯ ಮೂರ್ತಿ ಅಂತ. ಹಾಗಾಗಿ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಬೇಕು ಅಂತ, ಒಳ್ಳೆಯ ಊಟ ತಿಂಡಿಯೆಲ್ಲ ಹಾಕಿ ತೃಪ್ತಿ ಮಾಡಬೇಕು ಅಂತ, ಆತನನ್ನು ಸಂತೋಷಪಡಿಸ್ಬೇಕು ಅಂತ. ನಿಮಗೆ ನಚಿಕೇತನ ನೆನಪಾಗಿರ್ಬೋದು ಅಂತ ಅಲ್ವಾ? ವೈಶ್ವಾನರ ಪ್ರವಿಶತಿ ಅಂತ, ಹರ ವೈವಸ್ವತೋದಕಂ, ವೈಶ್ವಾನರನೇ ಮನೆಗೆ ಬಂದವನು ಅಂತ. ಇಷ್ಟೆಲ್ಲ ಆಗಿ ಇಡೀ ಎಲ್ಲ ಭೂತಕೋಟಿ ಇದೆಯಲ್ಲ, ಇಷ್ಟೆಲ್ಲ ಜೀವಗಳೆಲ್ಲ ಇದಾರಲ್ಲ ನಮ್ಮ ಸುತ್ತಮುತ್ತ, ಅದೆಲ್ಲ ಏನು ಅಂದರೆ ಆತ್ಮ ಅಂತ ತಾನೇ, ಅದೆಲ್ಲ ಅಂತ.
ತನ್ನಂತೆ ನೋಡಬೇಕು ಅಂತ ಎಲ್ಲವನ್ನು ಕೂಡ ಅಂತ. ತನ್ನಂತೆ ಬರರ ಬಗೆದೊಡೆ, ಎದೆಯ ಬಗೆದೊಡೆ ಅನ್ನೋ ಥರ ಅಲ್ಲ ಇದು. ತನ್ನಂತೆ ಪರರ ಬಗೆದೊಡೆ ಅಂತ ಭಾವಿಸ್ಬೇಕು ತನ್ನಂತೆ ಬೇರೆಯವರನ್ನ ಅಂತ. ಹಾಗಾಗಿ ಇವನು ಯಾರನ್ನಾರು ಎದೆ ಬಗೆದು, ಅದು ಶಾಸ್ತ್ರದಲ್ಲೇ ಆಗಿದೆ, ಪರರ ಬಗೆದೊಡೆ ಅಂತ ಹೇಳಿದ, ಹಾಗಾಗಿ ಬಗೆದಿದ್ದೇನೆ ಆ ಥರ ಅಲ್ಲ. ತನ್ನಂತೆ ತನ್ನಂತೆ ಪರರನ್ನು ಭಾವಿಸ್ಬೇಕು ಅಂತ. ಯಾಕೆಂದರೆ ಆತ್ಮ ಸರ್ವಭೂತಾನಿ ಆತ್ಮನಃ ಮೂರ್ತಿ, ಪರಮಾತ್ಮನ ಮೂರ್ತಿ, ಆತ್ಮನ ಮೂರ್ತಿ ಅಂತ ಹೀಗೆಲ್ಲ ಇದೆ. ಹಾಗಾಗಿ ನೀನು ನಮಗೆ ಬಂದ ಕಷ್ಟವನ್ನು ನಿವಾರಣೆ ಮಾಡಬೇಕು. ಏನು ಮಾಡಬೇಕು ಈಗ ಅದಕ್ಕೆ ಅಂದರೆ ನಮ್ಮ ಪುರೋಹಿತನಾಗಬೇಕು ನೀನು, ನಮ್ಮ ಗುರುವಾಗಬೇಕು ನೀನು ಅಂಥೇಳಿ ನಮಸ್ಕಾರ ಮಾಡಿದ್ರಂತೆ. ಛೇ ನಮಸ್ಕಾರ ಮಾಡಿಬಿಡಿ, ನೀವೆಲ್ಲ ಹಿರಿಯರು ಅಂದರೆ. ಅದಕ್ಕೆ ದೇವತೆಗಳು ಹೇಳಿದ್ರಂತೆ, ಇಲ್ಲ, ಕಾರ್ಯ ಸಾಧನೆ ಸಮಯದಲ್ಲಿ ಚಿಕ್ಕವನಿಗೂ ನಮಸ್ಕಾರ ಮಾಡ್ಬೋದು. ಕೆಲಸ ಆಗಬೇಕು ಅಂದರೆ ಏನೋ ಒಂದು ಗಾದೆ ಇದೆಯಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಿತು. ಕಾರ್ಯವಾಸಿ ಕತ್ತೆ ಕಾಲು ಹಿಡ್ಕೊಂಡು ಕಥೆನೇ ಇದೆ. ಕತ್ತೆ ಕಾಲು ಹಿಡಿಯೋದು ಎಲ್ಲಿ, ಯಾವಾಗ, ಹೇಗೆ ಅಂತ ಈಗ ಹೇಳೋಕೆ ಹೋದ್ರೆ ಮತ್ತೆ ಸಮಯ ಆಗಲ್ಲ ಅದಕ್ಕೆ. ಹಾಗಾಗಿ ನಮಸ್ಕಾರ ಮಾಡೋದೇನು ತಪ್ಪಲ್ಲ. ಮತ್ತು ನೀನು ವೇದಗಳ ಮೂಲಕವಾಗಿ ದೊಡ್ಡವನು, ನೀನು ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಜ್ಞಾನದ ಮೂಲಕವಾಗಿ ಜ್ಞಾನವೃದ್ಧ ನೀನು, ವೇದವೃದ್ಧ ನೀನು, ಸಮಸ್ತ ವೇದಗಳು ಕೂಡ ನಿನ್ನಲ್ಲಿ ಉಪಸ್ಥಿತವಾಗಿದೆ. ಹಾಗಾಗಿ ಪ್ರಸನ್ನನಾಗು, ಸ್ವೀಕಾರ ಮಾಡು, ಇದನ್ನು ಪೌರೋಹಿತ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ವಿಶ್ವರೂಪ ಹೇಳಿದಂತೆ. ಯಾವ ಮುಖದಿಂದ ಹೇಳಿದ್ನೋ ಗೊತ್ತಿಲ್ಲ, 3 ಮುಖ ಇದೆಯಲ್ಲ, ಒಂದು ಸಾತ್ವಿಕ ಮುಖ, ಇನ್ನೊಂದು ರಾಜಸ ಮುಖ, ಮತ್ತೊಂದು ತಾಮಸ ಮುಖ ಅಲ್ವಾ. ಅದು ಗುಣತ್ರಯ ಇದೆ ಅಲ್ಲಿ. ಸಾತ್ವಿಕ ಮುಖದಿಂದ ಸೋಮಪಾನ, ರಾಜಸ ಮುಖದಿಂದ ಅನ್ನದಾನ, ಅನ್ನ ಸ್ವೀಕಾರ ಸಾತ್ವಿಕ ಮುಖದಿಂದ. ತಾಮಸ ಮುಖದಿಂದ ಸುರಾಪಾನ ಮಾಡಬೇಕಾದ್ರೆ ತಾಮಸ ಮುಖ ಬೇಕಾಗತ್ತೆ, ಅಥವಾ ಮಾಡಿದ್ರೆ ಸಾಕು ಮುಖ ತಾಮಸ ಆಗತ್ತೆ ತಾನಾಗೆ. ಮತ್ತೆ ಮುಖ ಒಂದೇ ಅಲ್ಲ, ಎಲ್ಲದೂ ತಾಮಸ ಆಗತ್ತೆ. ಹೀಗೆ ಆ 3 ಮುಖಗಳ ವಿಶ್ವರೂಪ ಹಿಡಿದಂತೆ ಇದು ವಿಗರ್ಹಿತ ಅಂತ ಪೌರೋಹಿತ್ಯ ಅನ್ನುವಂಥದ್ದು. ಯಾಕೆ ವಿಗರ್ಹಿತ? ಬ್ರಹ್ಮವರ್ಚ ಉಪವ್ಯಯಂ, ನನ್ನ ಬ್ರಹ್ಮವರ್ಚಸ್ಸನ್ನು ಬೇಯಿಸುವಂತೆ ಮಾಡುವಂಥದ್ದು ಇದು. ಒಳ್ಳೆ ಕಾರ್ಯವೇ ಪೌರೋಹಿತ್ಯ, ಅಲ್ಲ ಅಂತಲ್ಲ. ಆದರೆ ನಿಮ್ಮೊಂದು ಮಾತು ಕೇಳಿದ್ದೀರಾ, ರಾಜ ರಾಷ್ಟ್ರಗತಂ ಪಾಪಂ ಕೇಳಿದ್ದೀರಾ? ರಾಷ್ಟ್ರದಲ್ಲಿ ಯಾರು ಏನು ಪಾಪ ಮಾಡಿದ್ರು ರಾಜನಿಗೊಂದು ಪಾಲು ಹೋಗುತ್ತೆ. ಅದರಲ್ಲಿ ಏನೇ ಪುಣ್ಯದ ಕೆಲಸ ಮಾಡಿದರೂ ರಾಜನಿಗೊಂದು ಪಾಲು ಹೋಗುತ್ತೆ. ಯಾರ ರಾಷ್ಟ್ರ ಪೂರ್ತಿ ಪುಣ್ಯಶೀಲರನ್ನು ತುಂಬಿರುತ್ತೋ ಅವನು ರಾಜರ್ಷಿ ಆಗ್ತಾನೆ. ಅವನು ಈ ಪುಣ್ಯಗಳಿಂದಲೇ, ತನ್ನ ಪ್ರಜೆಗಳು ಮಾಡಿದ ಪುಣ್ಯದಿಂದಲೇ ಅವನು ರಾಜರ್ಷಿ ಆಗ್ತಾನೆ ಅವನು. ಅದೇ ಯಾವ ರಾಜ್ಯದಲ್ಲಿ, ಯಾವ ರಾಷ್ಟ್ರದಲ್ಲಿ ಪಾಪಿಗಳು ತುಂಬಿಕೊಳ್ತಾರೋ ಎಲ್ಲ ಒಂದೊಂದು ಪಾಲು ಕೊಡೋದ್ರಿಂದ ಅವನು ನರಕದಿಂದ ಮೇಲೆ ಬರೋದೇ ಇಲ್ಲ ರಾಜ. ಕಲ್ಪ ಕೋಟಿ ಕಳೆದ್ರೂ ಕೂಡ ನರಕದಿಂದ ಮೇಲಕ್ಕೆ ಬರೋದಿಲ್ಲ. ಹಾಗಾಗಿ ಯಾವತ್ತೂ ಈ ಸಿಂಹಾಸನ ಒಳ್ಳೆಯದಲ್ಲ. ರಾಜ ಸಿಂಹಾಸನಕ್ಕೆ ಯಾವತ್ತೂ ಆಸೆ ಪಡಬಾರ್ದು. ಯಾಕೆಂದರೆ ಎಲ್ಲ ಸರಿ ಹೋದರೆ ಸರಿ, ಇಲ್ಲದೇ ಇದ್ದರೆ ಸತ್ತ ಮೇಲೆ ನರಕ ಶಾಶ್ವತ ಅಂತ, ಮುಕ್ತಾಯ ಇಲ್ಲದೆ ಇರುವಂಥ ನರಕ, ಅಷ್ಟು ಪಾಪವನ್ನು ಹೊರಬೇಕಾಗತ್ತೆ ಅಂತ. ರಾಜ ರಾಷ್ಟ್ರಗತಂ ಪಾಪಂ ಅಂತ, ರಾಜಪಾಪಂ ಪುರೋಹಿತ. ರಾಜ ರಾಷ್ಟ್ರಗತಂ ಪಾಪಂ ರಾಜಪಾಪಂ ಪುರೋಹಿತ. ಆ ಪುರೋಹಿತನ ಕಥೆ ಏನಾಗಬೇಕು ನೋಡಿ. ಇಡೀ ರಾಷ್ಟ್ರದ ಪಾಪ ಎಲ್ಲ ಸಾಲದೆ ರಾಜ ಮಾಡಿದ ಪಾಪ ಬೇರೆ ಇರುತ್ತೆ. ಮತ್ತೆ ರಾಜ ಏನು ಸಣ್ಣ ಪಾಪಗಳನ್ನ ಮಾಡ್ತಾನೆ, ಮಾಡಬೇಕಾದ್ರೆ ಎಷ್ಟು ತಲೆ ಕಡಿದು ರಾಜ ಆಗ್ತಾನೆ ಅವನು. ರಾಜ ಅಂತ ಆಗಬೇಕಾದ್ರೆ ಇಟ್ಕೊಳ್ಬೇಕು ಅಂತ ಮತ್ತಷ್ಟು ತಲೆ ಕಡಿಬೇಕು ಅವನಲ್ಲಿ, ಪಾಪ ನಡೀತಾನೆ ಇರುತ್ತೆ. ಅದನ್ನು ಇವನು ತಗೋಬೇಕು, ಯಾರು ಪುರೋಹಿತ ಅಂತ ತಗೊಂಡು ಪರಿಹಾರ ಮಾಡಬೇಕು ಅಂತ. ಪುರೋಹಿತನಾದವನು ಶಿಷ್ಯನ ಪಾಪವನ್ನು ಸ್ವೀಕಾರ ಮಾಡಿ ಪರಿಹಾರ ಮಾಡಬೇಕು. ಹಾಗಾಗಿ ಹೇಳಿದ್ದು ಬ್ರಹ್ಮವರ್ಚ ಉಪವ್ಯಯಂ, ನನ್ನ ಬ್ರಹ್ಮವರ್ಚಸ್ಸನ್ನೆಲ್ಲ ಬೇಯಿಸ್ಬೇಕಲ್ಲ. ಈಗ ಸದ್ಯ ಯಾರಿಗೂ ಇಲ್ಲ, ನಂದು ನನಗೇ ಇದೆ, ಬೇಕಾದಷ್ಟಿದೆ ನನ್ನಲ್ಲಿ, ನಾನು ಅದನ್ನು ಬೇಯಿಸ್ಬೇಕಲ್ಲ ಅಂತ. ಆದರೆ ನೀವು ದೊಡ್ಡವರು ಬಂದು ಕೇಳ್ತಾ ಇದ್ದೀರಿ, ಲೋಕಪಾಲಕರು ಬಂದು ಕೇಳ್ತಾ ಇದ್ದೀರಿ, ಹೇಗೆ ನಾನು ಇಲ್ಲ ಅಂತೇಳಿ ಸ್ವಾರ್ಥ ಅಂತ ಕರ್ಸ್ಕೊಂಡು ಬಿಡುತ್ತೆ ಅದು. ಇಲ್ಲ ಅಂತ ಹೇಳಿದ್ರಿ ಸಯೇವ ಸ್ವಾರ್ಥ ಉಚ್ಯತೆ, ನಾನು ಸ್ವಾರ್ಥಿ ಅಂತ ಅಂದ್ಕೊಂಡ್ಬಿಡ್ತೇನೆ ಇಲ್ಲ ಅಂತಂದರೆ ಏನು ಮಾಡೋದು? ತುಂಬ ಚೆನ್ನಾಗಿದೆ ಅವನ ಮನಸ್ಥಿತಿ, ವಿಶ್ವರೂಪನ ಮನಸ್ಥಿತಿ.
ಈಗ ನಾನು ಹೇಗೆ ಜೀವನ ಮಾಡ್ತಾ ಇದ್ದೇನೆ ಅಂದರೆ ಶಿಲೋಂಚ ವೃತ್ತಿಯಿಂದ ಜೀವನ ಮಾಡ್ತಾ ಇದ್ದಾನಂತ ಅವನು ವಿಶ್ವರೂಪ. ಅದು ಗೊತ್ತಲ್ಲ ನಿಮ್ಗದು, ಗದ್ದೆ ಕೊಯ್ದು ಬೆಳೆ ಮನೆ ತೊಗೊಂಡು ಹೋದ್ಮೇಲೆ ಏನು ಉಳಿದಿರುತ್ತೋ ಗದ್ದೆಯಲ್ಲಿ, ಯಾರಿಗೂ ಬೇಡ ಅದು ಕಾಳುಗಳು, ಅದನ್ನು ಆರಿಸಿ ತಂದು ಜೀವನ ಮಾಡುವಂಥದ್ದು ಅಂತ. ಅಷ್ಟು ಶುದ್ಧ ಜೀವನ ಮಾಡ್ತಾ ಇದ್ದೇನೆ ನಾನು. ಈಗ ನಾನು ನಿಮ್ಮ ಪೌರೋಹಿತ್ಯ ಮಾಡಬೇಕಾ? ನಿಜವಾಗಿ ದುರ್ಬುದ್ಧಿಗೆ ಮಾತ್ರ ಸಂತೋಷ ಆಗುತ್ತೆ ಇದು ಅಂತ, ಈಗ ಈ ವೃತ್ತಿ ಅಂತ. ನನಗೆ ಸಂತೋಷ ಆಗುವಂಥದ್ದಲ್ಲ, ಆದರೆ ನಿಮಗೆ ನಾನು ಎದುರಾಡಲಾರೆ. ನನ್ನ ಪಿತೃಗಳು ನೀವು, ಪಿತೃಪಕ್ಷೀಯರು, ಪಿತೃವಂಶೀಯರು ನೀವು, ನಿಮಗೆ ನಾನು ಎದುರಾಡಲಾರೆ ಅಂತ. ಹಾಗಾಗಿ ನ ಪ್ರತಿಬ್ರೂಯಾಮ್, ಬಂದು ಕೇಳ್ಕೊಡ್ತಾ ಇದ್ದೀರಿ ನನ್ನಲ್ಲಿ ನೀವು. ಇಲ್ಲ ಅಂತ ಹೇಳೋದಕ್ಕೆ ನನಗೆ ಶಕ್ತಿ ಇಲ್ಲ, ಆಯಿತು ಮಾಡ್ತೇನೆ. ಪಾಪ ಎಷ್ಟು ಒಳ್ಳೆ ಮಾತನ್ನು ಹೇಳ್ತಾನೆ ಅಂದರೆ, ನನ್ನ ಸರ್ವ ಸಂಪದವನ್ನೂ ಕೊಟ್ಟು, ನನ್ನಲ್ಲಿ ಸಂಪತ್ತು ಅಂದೇನು, ಆ ತಪಸ್ಸಂಪತ್ತು, ವಿದ್ಯಾಸಂಪತ್ತು, ನನ್ನಲ್ಲಿ ಏನಿದೆಯೋ ಅದೆಲ್ಲವನ್ನೂ ಧಾರೆ ಎರೆದು, ಕೊನೆಗೆ ಪ್ರಾಣಗಳನ್ನೂ ಧಾರೆ ಎರೆದು ನಿಮ್ಮ ಇಷ್ಟಾರ್ಥವನ್ನು ಸಾಧಿಸಿಕೊಡ್ತೇನೆ. ಪ್ರಾಣೈಹಿ ಅರ್ಥೈಶ್ಚ ಸಾಧಯೇ ಎಂದ ಮಹಾತ್ಮ ಅವನು. ತುಂಬ ಸಂತೋಷ ಆಗುತ್ತೆ ದೇವತೆಗಳಿಗೆ. ಪೌರೋಹಿತ್ಯ ಸ್ವೀಕಾರ ಮಾಡಿದ ವಿಶ್ವರೂಪ, ಮಾಡಿದ ಮಾತ್ರ ಅಲ್ಲ, ತುಂಬ ಒಳ್ಳೆ ರೀತಿಯಿಂದ ಮಾಡಿದಂತೆ. ಪೌರೋಹಿತ್ಯಂ ವೃತಶ್ಚಕ್ರೆ ಪರಮೇಣ ಸಮಾಧಿನ, ಪರಮ ಸಮಾಧಿಯಿಂದ ಆ ಪೌರೋಹಿತ್ಯವನ್ನು ನಡೆಸಿಕೊಡ್ತಾನೆ ವಿಶ್ವರೂಪ ಅಂತ. ಏನೂ ಮೋಸ ಇಲ್ಲದೆ ದೇವತೆಗಳಿಗೆ ಅಷ್ಟೂ ಒಳ್ಳೆ ರೀತಿಯಿಂದ ನಡೆಸ್ಕೊಡ್ತಾನೆ. ಮಾತ್ರ ಅಲ್ಲ, ಈಗ ಎಲ್ಲ ಕಳ್ಕೊಂಡಿದ್ರು ದೇವತೆಗಳು. ಅಸುರರ ಆಕ್ರಮಣವಾಗಿ ಅವರಲ್ಲಿ ಯುದ್ಧದಲ್ಲಿ ಸೋತು ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಮರಳಿ ಕೊಡಿಸಿದ. ಹೇಗೆ ಕೊಡಿಸಿದ ಅಂದರೆ ಅದೊಂದು ಸ್ವಾರಸ್ಯ ಇದೆ. ಶುಕ್ರರು ಹೇಗೆ ಕೊಡಿಸಿದ್ರು ರಾಕ್ಷಸರಿಗೆಲ್ಲ ಈ ದೇವರಾಜ್ಯವನ್ನು ಅಂದರೆ ಔಷನಸಿ ವಿದ್ಯೆಯ ಮೂಲಕವಾಗಿ. ಔಷನಸಿ, ವಶನಾಹ ಅಂದರೆ ಶುಕ್ರ, ಔಷನಸಿ ಅಂದರೆ ಶುಕ್ರ ವಿದ್ಯೆ, ಅವರದ್ದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿದ್ಯೆ ಇದು. ಆ ಔಷನಸಿ ವಿದ್ಯೆಯ ಮೂಲಕವಾಗಿ ಎಲ್ಲ ಅಸುರರಿಗೆ ಸುರರಾಜ್ಯವನ್ನು, ದೇವಲೋಕವನ್ನು ಕೊಡಿಸಿದ್ದಾರೆ ಶುಕ್ರರು. ಆ ಔಷನಸಿ ವಿದ್ಯೆಗೆ ಪ್ರತಿಯಾಗಿ ವಿಶ್ವರೂಪ ವೈಷ್ಣವಿ ವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಚಿಕ್ಕ ವಯಸ್ಸಾದರೂ ಕೂಡ ಶುಕ್ರರಿಗೆ ಬಿಟ್ಟುಕೊಡ್ಲಿಲ್ಲವಂತೆ ವಿಶ್ವರೂಪ. ವೈಷ್ಣವಿ ವಿದ್ಯೆಯನ್ನು ಪ್ರಯೋಗ ಮಾಡ್ತಾನೆ. ಆ ವೈಷ್ಣವಿ ವಿದ್ಯೆ ಅತ್ಯದ್ಭುತವಾಗಿರುವಂಥದ್ದು. ಅದೊಂದು ಕವಚ, ಅದು ನಾರಾಯಣ ಕವಚ ಅಂತ ಇನ್ನೊಂದು ಭಾಷೆ ಅದಕ್ಕೆ. ಆ ಮಂತ್ರಗಳ ಮೂಲಕವಾಗಿ, ಈ ನಾರಾಯಣದ ಕವಚದ ಮೂಲಕವಾಗಿ ಅಭಿಮಂತ್ರಿತರಾದರೆ ಅವ್ರನ್ನ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಲೆ ಅಂತ. ದಂಶಿತಃ ಅಂದರೆ ಈ ಕವಚವನ್ನು ಧಾರಣೆ ಮಾಡೋದೇ ಮಹೇಂದ್ರನೇ, ನಿನ್ನನ್ನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಸುರರು ನಿನ್ನನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ. ಆ ಕವಚದ ಮಹಿಮೆ ಎಷ್ಟಂತ ಅಂದರೆ, ಮಂತ್ರಗಳು ಅವೆಲ್ಲ, ನಾರಾಯಣ ಕವಚ ಅಂದರೆ ಮಂತ್ರಗಳು. ಆ ಮಂತ್ರಗಳ ಮಹಿಮೆ ಎಷ್ಟಿದೆ ಅಂತಂದರೆ, ಯಾರು ಆ ಮಂತ್ರಗಳನ್ನು ಧಾರಣೆ ಮಾಡ್ತಾನೋ ಅವನಿಗೆ ಯಾವ ಗಾಬರಿಯೂ ಇಲ್ಲ, ಯಾವ ಭಯವೂ ಇಲ್ಲ. ಅದು ಹೇಗೂ ಆಯಿತು. ಅವನು ಯಾರನ್ನು ನೋಡ್ತಾನೋ ಅವನಿಗೆ ಭಯ ಇಲ್ವಂತೆ, ಅನುಗ್ರಹ ದೃಷ್ಟಿಯಿಂದ. ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ಯಾರನ್ನಾರು ನೋಡಿದರೆ ಅವನ ಭಯವೂ ದೂರ ಆಗುತ್ತೆ ಅಂತ. ಪದಾವ ಸಂಸ್ಪೃಶಿಯ ಸದ್ಯ ಅವನು ಯಾರಿಗಾರು ಒದ್ರೆ ಆಶೀರ್ವಾದ ಮಾಡಿ ಪ್ರೀತಿಯಿಂದ ಕಾಲು ತಾಗಿಸಿದ್ರೆ ಅವನ ಭಯಗಳು ನಿವಾರಣೆ ಆಗುತ್ತೆ ಅಂತಂದರೆ, ಅವನ ಸಂಪರ್ಕ ಎಲ್ಲೆಲ್ಲಿ ಹೋಗುತ್ತೋ ಅವರ ಭಯಗಳಲ್ಲಿ ನಿವಾರಣೆ ಆಗುವಂಥದ್ದು. ಅಷ್ಟರ ಮಟ್ಟಿಗೆ ಅಭಯವನ್ನು ಕೊಡ್ತಕ್ಕಂಥದ್ದು ಕವಚ. ಅದು ಧಾರಣೆ ಮಾಡುವುದನ್ನು ಅಂತ. ಹಿಂದೆ ಕೌಶಿಕನೆಂಬವನು ಈ ಕವಚವನ್ನು ಧಾರಣೆ ಮಾಡಿ ಜೀವನೇಡಿ ಆ ಕವಚ ಧಾರಣೆ ಮಾಡಿಕೊಂಡಿದ್ದಂತೆ ತಪಸ್ಸು ಮಾಡಿ ದೇಹತ್ಯಾಗ ಮಾಡ್ತಾನೆ. ಯಾರು ಇಲ್ಲ ಅವನಿಗೆ, ಆ ದೇಹ ಅಲ್ಲೇ ಮೂಳೆಗಳಾಗಿ ಉಳ್ಕೊಂಡಿತ್ತು ದೇಹತ್ಯಾಗ ಮಾಡಿದಲ್ಲಿ. ಮೇಲೆ ಆಕಾಶದಲ್ಲಿ ವಿಮಾನದಲ್ಲಿ ಚಿತ್ರರಥ ಅಂತ ಒಬ್ಬ ಗಂಧರ್ವ ರಾಜ ಹೋಗ್ತಾ ಇದ್ದಾನೆ. ಅವನು ದಪ್ಪಕ್ಕನ್ನು ಬಿದ್ದುಬಿಟ್ನಂತೆ ಕೆಳಗಡೆಗೆ, ವಿಮಾನ ಸಹಿತನಾಗಿ ತಲೆ ಕೆಳಗಾಗಿ ಬಿದ್ದ ಅಲ್ಲಿ ಅಂತ. ಯಾಕೆ ಬಿದ್ದ ಅಂದರೆ ನಾರಾಯಣ ಕವಚದ ಪ್ರತಾಪ ಇದೆಯಲ್ಲಿ. ನಾರಾಯಣ ಕವಚವನ್ನು ಅನುಷ್ಠಾನ ಮಾಡ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಅವನು ತೀರಿ ಹೋಗಿ ಅವನ ಮೂಳೆಗಳು ಉಳ್ಕೊಂಡಿದ್ದಾಗ ಮೂಳೆ ಮುಟ್ಟಿಲ್ಲ, ಆ ಮೂಳೆ ಮೇಲೆ ಆಕಾಶದಲ್ಲಿ ಹೋಗ್ತಾ ಇರುವಂಥದ್ದು. ಅಷ್ಟು ದೂರಕ್ಕೆ ಅದರ ಸಂಬಂಧ ಇದೆ ಅಂತ. ಅಷ್ಟು ಮಾತ್ರಕ್ಕೆ ಒಬ್ಬ ಗಂಧರ್ವ ರಾಜ, ಒಬ್ಬ ಮಹಿಮಾನ್ವಿತ, ಅವನು ಸಿದ್ಧ ದಿವ್ಯ ಪುರುಷ, ಅವನು ವಿಮಾನ ಸಹಿತನಾಗಿ ಕೆಳಗೆ ಬೀಳಬೇಕಾದ್ರೆ ಎಷ್ಟು ಪ್ರತಾಪ ಇರಬೇಕು ಅಂತ ನಾರಾಯಣ ಕವಚಕ್ಕೆ ಅಂತ. ಯಾಕದು ಮಾಡಿಸ್ತು ಅಂದರೆ ಏನಿಲ್ಲ, ಮೂಳೆಗಳನ್ನು, ಅಸ್ಥಿಗಳನ್ನು ಸರಸ್ವತಿ ನದಿಯಲ್ಲಿ ಹಾಕಬೇಕಾಗಿತ್ತಂತೆ. ಅದಕ್ಕಾಗಿ ಅದು ಕರೆದಿದೆ, ಅದು ಕರೆದು ಕೆಳಗಡೆ ಬೀಳಿಸಿದೆ ಅವನನ್ನು.
ಕೊನೆಗೆ ಅವನು ಚಿತ್ರರಥ ಪ್ರಾಚೀ ಸರಸ್ವತಿ ನದಿಯಲ್ಲಿ ತಗೊಂಡೋಗಿ ವಸ್ತುಗಳನ್ನು ಹಾಕಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋದ ಅಂತ. ಸಾವಾಸ ಬೇಡ ನಾರಾಯಣ ಕವಚದ್ದು ತಿಳ್ಕೊಂಡು ಮನೆಗೆ ಹೋದ ಅವನು. ಆಮೇಲೆ ಚಿತ್ರರಥ ಅಂತ ಕಥೆ ಅದು ಅಂತ. ಹಾಗಾಗಿ ಯಾರು ಈ ನಾರಾಯಣ ಕವಚವನ್ನು ಧಾರಣೆ ಮಾಡ್ತಾನೋ ಅವನು ಸರ್ವಭೂತ ನಮಸ್ಕೃತನಾಗ್ತಾನೆ, ಎಲ್ಲರೂ ಅವನನ್ನು ಗೌರವಿಸ್ತಾರೆ ಎಂಬುದಾಗಿ ಹೇಳಿ ಈ ಕವಚವನ್ನು ಯಾವಾಗ ಇಂದ್ರನಿಗೆ ತೊಡಿಸಿದ, ಇಂದ್ರ ಅಜೇಯನಾಗ್ತಾನೆ. ಹೋಗಿ ದೇವತೆಗಳ ರಾಕ್ಷಸರನ್ನೆಲ್ಲ ಗೆದ್ದೇ ಬಿಟ್ಟ. ಔಷನಸಿ ವಿದ್ಯೆಗೆ ಹಿನ್ನಡೆ ಆಯಿತು, ವೈಷ್ಣವಿ ವಿದ್ಯೆ ಗೆದ್ದಿತು. ಗೆದ್ದು ಇಂದ್ರನಿಗೆ ಮತ್ತೆ ಪದವಿ ಪ್ರಾಪ್ತ ಆಯಿತು, ಮಹೇಂದ್ರ ಪದವಿ ಮತ್ತೆ ಪ್ರಾಪ್ತ ಆಯಿತು. ಎಲ್ಲ ಚೆನ್ನಾಗಿ ನಡೀತಾ ಇತ್ತಂತೆ, ಚೆನ್ನಾಗಿ ಹೋಗ್ತಾ ಇತ್ತಂತೆ. ಈಗ ಮತ್ತೆ ಒಂದು ಸಂದರ್ಭ ಬಂತು. ಯಾಕೆಂದರೆ ಅದು ಅಷ್ಟಕ್ಕೆ ಬಿಡೋದು, ಒಂದು ಗುರುವಿನ ಅಸಮಾಧಾನ ಅಂತ ಆಗಿದೆಯಲ್ಲ, ಅಷ್ಟಕ್ಕೆ ಬಿಡೋದೇ ಇಲ್ಲ ಅದು ಅಂತ, ಸುಮ್ಮನೆ ಬಿಡೋದಿಲ್ಲ ಅದು ಅಂತ. ಕರ್ಮದ ಬಗ್ಗೆ ಮಾಡ್ತಾ ಇರೋಂಥ ಪ್ರವಚನ ಇದು. ಯಾವುದೇ ಕರ್ಮ ಫಲ ಕೊಡುತ್ತೆ, ಕೊಡದೆ ಬಿಡೋದೇ ಇಲ್ಲ. ಕರ್ಮ ಅಂತಾದರೂ ಫಲ ಕೊಟ್ಟೇ ಕೊಡುತ್ತೆ. ಆದರೆ ದೇವರ ವಿಷಯದಲ್ಲಿ ಮಾಡಿದ ಕರ್ಮ, ಗುರುವಿನ ವಿಷಯದಲ್ಲಿ ಮಾಡಿದ ಕರ್ಮ, ಗೋವಿನ ವಿಷಯದಲ್ಲಿ ಮಾಡಿದ ಕರ್ಮ, ತಂದೆ ತಾಯಿಗಳ ವಿಷಯದಲ್ಲಿ ಮಾಡಿದ ಕರ್ಮ, ಆಮೇಲೆ ಮಹಾತ್ಮರ ವಿಷಯದಲ್ಲಿ ಮಾಡಿದ ಕರ್ಮ, ಇದು ದೊಡ್ಡ ಫಲ ಕೊಡುತ್ತೆ. ಸಣ್ಣ ತಪ್ಪು ಮಾಡಿದರೂ ದೊಡ್ಡ ಪಾಪ ಬರುತ್ತೆ, ಸಣ್ಣ ಸೇವೆ ಮಾಡಿದರೂ ದೊಡ್ಡ ಪುಣ್ಯ ಬರುತ್ತೆ. ಯಾಕೆ ಈ ಕಥೆಗಳನ್ನು ತಗೊಳ್ತಾ ಇದ್ದೇವೆ ಅಂತಂದರೆ, ಇಂತಹ ಜಾಗದಲ್ಲಿ ಹೋಗಿ ಕರ್ಮ ಮಾಡಬೇಕು ಅಂತ, ಸತ್ಕರ್ಮಗಳನ್ನು ಅಂತ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಾಡಬೇಕು, ತುಂಬ ಫಲ ಬರುತ್ತೆ ಅದೇ ಕರ್ಮಕ್ಕೆ ಅಂತ. ಅದೇ ಕರ್ಮ ಈ ಸನ್ನಿಧಿಗಳಲ್ಲಿ ಅಪಾರ ಫಲ ಕೊಡುತ್ತೆ ಅಂತ. ಹಾಗೆ ಅಲ್ಲಿ ಏನೂ ತಪ್ಪಿ ನಡಿಬಾರದು. ಈ ಗುರು, ಗೋವು, ದೇವರು ಅಥವಾ ಇಂಥ ಜಾಗದಲ್ಲಿ ತುಳಸಿ, ಅಶ್ವತ್ಥ ಇಂಥ ಸ್ಥಾನಗಳಲ್ಲಿ ಯಾಕೆ ತಪ್ಪಿ ನಡಿಬಾರ್ದು ಅಂದರೆ, ಅಷ್ಟೇ ಕೆಟ್ಟ ಫಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಬಂದುಬಿಡುತ್ತೆ ಫಲ ಅದಕ್ಕೆ ಅಂತ. ನೀವು ಯಾವುದೋ ಮರ ಕಡಿದ್ರೆ ಅದಕ್ಕೆ ಇಷ್ಟು ಫಲ ಬರುತ್ತೆ. ಅದಕ್ಕೆ ಮರ ಕಡಿದ ಮೇಲೆ ಮರ ಕಡಿದ್ರೆ ದುಷ್ಫಲ ಬಂದೇ ಬರುತ್ತೆ, ಬರದೇ ಇರೋದಿಲ್ಲ. ಹೋಗಿ ಅಶ್ವತ್ಥವನ್ನು ಕಡಿದ್ರೆ, ಅಶ್ವತ್ಥ ಸರ್ವ ವೃಕ್ಷಾಣ, ಎಲ್ಲ ವೃಕ್ಷಗಳ ಮಧ್ಯೆ ನಾನು ಅಶ್ವತ್ಥ ಅಂತ ಕೃಷ್ಣ ಹೇಳಿರುವಂಥದ್ದು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತ ಶಿವರೂಪಾಯ. ಹೋಗಿ ಕಡಿದ್ರೆ ಅದನ್ನು ಬ್ರಹ್ಮನನ್ನು ಕಡಿದಂತೆ, ವಿಷ್ಣುವನ್ನು ಕಡಿದಂತೆ, ಶಿವನನ್ನು ಕಡಿದಂತೆ ಆಗುತ್ತೆ ಅದು. ಅಂಥ ದುಷ್ಪರಿಣಾಮ ಬರುತ್ತೆ ಅದಕ್ಕೆ. ಹಾಗಾಗಿ ಈ ಕಥೆಯನ್ನು ಹೇಳ್ತಿರೋಂಥದ್ದು. ಇಲ್ಲಿ ಗುರುವಿಗೆ ಅಪಚಾರ ಆಗಿದೆ, ಪ್ರಾಯಶ್ಚಿತ್ತ ಆಗಿಲ್ಲ, ಪರಿಮಾರ್ಜನೆ ಆಗಿಲ್ಲ, ಹೋಗಿ ಬೇರೆಯವ್ರನ್ನ ಆಶ್ರಯಿಸ್ತಿದ್ದಾನೆ ದೇವೇಂದ್ರ, ಅದು ಸುಮ್ಮನೆ ಬಿಡುತ್ತೆ. ಅದು ಏನು ಮಾಡಬೇಕಾಗಿತ್ತು ಇಂದ್ರ ಅಂದರೆ, ಅದೇ ಗುರುವನ್ನೇ ಆಶ್ರಯಿಸಬೇಕಾಗಿತ್ತು. ಕಣ್ಣಿಗೆ ಕಾಣದೇ ಇದ್ರೆ ಏನಾಯಿತು, ಹೃದಯದಿಂದ ಭಾವಿಸ್ಬೇಕಾಗಿತ್ತು. ಬೃಹಸ್ಪತಿಯನ್ನು ಮೊದಲು ನೋಡಿಲ್ವಾ ದೇವೇಂದ್ರ? ಬೃಹಸ್ಪತಿಯ ರೂಪ ಕಣ್ಮುಂದೆ ಇಲ್ವಾ ಅವನಿಗೆ? ಆ ರೂಪವನ್ನು ಭಾವಿಸ್ಬೇಕಾಗಿತ್ತು, ಆ ಮಹತಿಯನ್ನು ಭಾವಿಸ್ಬೇಕಾಗಿತ್ತು. ಎಷ್ಟೇ ಪತನ ಆಗಲಿ, ತೊಂದರೆ ಆಗಲಿ, ಏನೇ ಆಗಲಿ, ಆ ಗುರುವನ್ನೇ ಭಜಿಸ್ಬೇಕಾಗಿತ್ತು. ಗುರು ಬಂದೇ ಬರುತ್ತಿದ್ದ ತಿರುಗಿ. ಯಾಕೆಂದರೆ ಗುರು ಅಂದರೆ ಕರುಣಾಮೂರ್ತಿ, ಅದು ದೇಶಿಕ ಅಲ್ವಾ? ಗುರುವಿಗೊಂದು ಶಬ್ದ ದೇಶಿಕ ಅಂತ. ದೇಶಿಕ, ದೇ ಅಂದರೆ ದೇವಾನುಗ್ರಹಧಾರಿ, ಶಿ ಅಂದರೆ ಶಿಷ್ಯಾನುಗ್ರಹ ಕಾರಣ, ಕ ಅಂದರೆ ಕರುಣಾಮಯ ಮೂರ್ತಿ ಅಂತ. ಈ ಮೂರು ಆದರೆ ಮಾತ್ರ ಗುರು ಅಂತವನಿಗೆ ಕರೆಯೋದು ಅಂತ. ದೇವಾನುಗ್ರಹಧಾರಿತ್ವಾತ್, ಶಿಷ್ಯಾನುಗ್ರಹ ಕಾರಣಾತ್, ಕರುಣಾಮಯ ಮೂರ್ತಿತ್ವಾತ್, ದೇಶಕೇತ್ಯಭಿಧೀಯತೆ. ದೇಶಕ ಅಂತ ಕರಿಬೇಕಾದ್ರೆ ಇದೆಲ್ಲ ಆಗಿರಬೇಕು ಅನ್ನುವಾಗ ಅವನು ಕರುಣಾಮಯ ಮೂರ್ತಿ ಆದಾಗ ಅನನ್ಯವಾಗಿ ಅದೇ ಗುರುವನ್ನ ಆಶ್ರಯಿಸಿದ್ರೆ ಬರ್ದೇ ಇರ್ತಿದ್ದು ನಾನು. ಈಗ ನೀವು ಹೇಳ್ಬೋದು, ಮತ್ತು ಬ್ರಹ್ಮ ಹೇಳಿಲ್ವಾ? ಬ್ರಹ್ಮನೇ ಹೇಳಿದಾನಲ್ವಾ ವಿಶ್ವರೂಪನನ್ನು ಆಶ್ರಯಿಸಿ ಅಂತ. ನಾವು ನಿಮ್ಗೆ ಹೇಳ್ತೇವೆ ಕೇಳಿ, ಬ್ರಹ್ಮ ಬಂದು ಹೇಳಿದ್ರು ಕೂಡ ಕೇಳಬಾರದು ಅಂತ, ಗುರುವನ್ನು ಬಿಟ್ಟು ಹೋಗಬಾರದು ಅಂತ. ಸಾಕ್ಷಾತ್ ಬ್ರಹ್ಮನೇ ಬಂದು ಈ ಗುರುವನ್ನು ಬಿಡು, ಆ ಗುರುವನ್ನು ಆಶ್ರಯಿಸಿದ್ರೆ ಒಪ್ಪಬಾರದು ಅದಕ್ಕೆ. ಗುರುವನ್ನು, ನಿಜವಾದ ಗುರುವನ್ನು ಒಂದು ಸಾರಿ ಹಿಡ್ಕೊಂಡ್ರೆ ಯಾವ ಕಾರಣಕ್ಕೂ ಬಿಡಬಾರ್ದು, ಅಷ್ಟೇ ನಮಗಿರೋ ಕೆಲಸ ಅಂತ. ಬಿಡದೇ ಇರೋದು ಗುರುವನ್ನು, ಮತ್ತೆಲ್ಲ ಗುರುವಿನ ಕೆಲಸ. ನಮ್ಮದು ಒಂದೇ ಕಾರ್ಯಕ್ರಮ, ಗಟ್ಟಿ ಹಿಡ್ಕೋ ಅಂತ. ಗುರುಚರಣಾಂಬುಜ ನಿರ್ಭರ ಭಕ್ತ ಅಂತ, ಪೂರ್ತಿ ನಿರ್ಭರವಾಗಿ ಅದನ್ನು ಆಶ್ರಯಿಸಬೇಕು ಅದನ್ನು ಅಂತ. ಅಷ್ಟೇ ನಮಗಿರೋ ಕೆಲಸ ಅಂತ. ಅದಾಗಲಿಲ್ಲ. ಮತ್ತು ಬ್ರಹ್ಮ ಹೇಳಬೇಕಾದ್ರೂ ಕೂಡ ಒಂದು ಕೊಕ್ಕೆ ಇಟ್ಟೇ ಹೇಳೋದು ಬ್ರಹ್ಮ ಅಲ್ಲಿ. ಇದಕ್ಕೆ ಕ್ಷಮಿಷ್ಯಧ್ವಂ ಉದಾಸ್ತ್ಯ ಕರ್ಮ ಅಂತ ಒಂದು ಕೊಕ್ಕೆ ಇಟ್ಟೇ ಹೇಳಿರೋದು. ಅದು ಅದನ್ನು ಸರಿಯಾಗಿ ಪಾಲನೆ ಮಾಡಲಿಲ್ಲ ಬ್ರಹ್ಮ ಹೇಳಿದ್ದನ್ನು ಕೂಡ ಅಂತ. ಹೀಗಾಗಿ ಒಂದು ದಿನ ಹೋಗಿ ಇಂದ್ರ ವಿಶ್ವರೂಪನನ್ನು ಕೊಂದೇ ಬಿಟ್ಟ ಅಂತ. ಹೇಳಿ ಕೇಳಿ ಏನೂ ಇಲ್ಲ, ಮಾತುಕತೆ, ಚರ್ಚೆ, ವಿಚಾರಣೆ ಏನೇನೂ ಇಲ್ಲ ಅಂತ.
ತಲೆ ಕಡಿ ಅಂತ. ಯಾಕೆ ಅಂದರೆ ಪ್ರತ್ಯಕ್ಷವಾಗಿ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ದಂತೆ ವಿಶ್ವರೂಪ, ಪರೋಕ್ಷವಾಗಿ ಅಸುರರಿಗೂ ಕೊಡ್ತಾ ಇದ್ದಂತೆ. ದೇವತೆಗಳ ಪರೋಕ್ಷದಲ್ಲಿ ಅಸುರರಿಗೂ, ಯಾಕೆಂದರೆ ತಾಯಿ ಕಡೆಯವರು, ಅಜ್ಜನ ಮನೆ ಕಡೆಯವರು ಏನೋ ಒಂದು ಪ್ರೀತಿ ಅವ್ರ ಬಗ್ಗೆ ಇತ್ತು ಅಂತ, ಅವ್ರಿಗೂ ಕರ್ತವ್ಯ ಅನ್ನೋ ಭಾವನೆಯೂ ಇರ್ಬೋದು ಅಂತ ಹವಿಸ್ಸನ್ನು ಕೊಡ್ತಾ ಇದ್ದ ಅವರಿಗೂ ಕೂಡ ಅಂತ. ಅದು ಹೇಗೋ ಇಂದ್ರನಿಗೆ ಗೊತ್ತಾಯ್ತು. ಗೊತ್ತಾದ ಮೇಲೆ ಕಾನೂನು ಕೈಗೆ ತಗೊಂಡ ಅಂತ ಸೀದಾ ಅಂತ. ಗುರು ಅಲ್ವಾ, ಪುರೋಹಿತ ಅಲ್ವಾ, ಪುರೋಹಿತನನ್ನು ಏನು ಮಾಡ್ಬೋದು? ತಲೆ ಕಡಿಬೋದ ಪುರೋಹಿತನದ್ದು? ಹೋಗಿ ನೇರವಾಗಿ ಹೋಗಿ ಪುರೋಹಿತನ ತಲೆಗಳನ್ನೇ ಕಡಿದ್ಬಿಟ್ಟ. ಬ್ರಹ್ಮಹತ್ಯೆ ಬಂತು, ಗುರುಹತ್ಯೆ, ಬ್ರಹ್ಮಹತ್ಯೆ, ದೋಷ ಬಂತು. ಆ ದೋಷವನ್ನೆಲ್ಲ ಹಂಚಿದ. ಒಂದು ಪಾಲು ಭೂಮಿಗೆ, ಒಂದು ಪಾಲು ನೀರಿಗೆ, ಒಂದು ಪಾಲು ವೃಕ್ಷ ವನಸ್ಪತಿಗಳಿಗೆ, ಒಂದು ಪಾಲು ಸ್ತ್ರೀಯರಿಗೆ ಅಂತ ಅವರಿಗೆ ವರನೂ ಕೊಟ್ಟ. ಹಂಚಿದ ಮೇಲೆ ಅಲ್ಲಿಗೆ ಮುಗಿಲಿಲ್ಲ ಅದು. ಅಂದರೆ ಒಂದು ಸಣ್ಣ ದೋಷ, ಗುರುವಿಗೆ ಗೌರವ ಕೊಡದೇ ಇದ್ದಿದ್ದು, ಅದಕ್ಕೆ ಪರಿಮಾರ್ಜನೆ ಮಾಡ್ಕೊಂಡಿಲ್ಲ. ಅದಕ್ಕೆ ಈಗ ಬ್ರಹ್ಮಹತ್ಯೆಗೆ ಬಂದು ನಿಂತ್ಕೊಂಡಿದ್ದು ಅಂತ. ನಿಮಗೇನು ಹೇಳಿದ್ದು? ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ ನಷ್ಟಪ್ರಜ್ಞ ಪಾಪಮೇವ ಪುನರಾರಭತೆ ನರಹ ಅಲ್ವಾ? ಆ ಪಾಪ ಪ್ರಜ್ಞೆಯನ್ನು ನಾಶ ಮಾಡಿದೆ. ಗುರುವಿಗೆ ಅಗೌರವ ಮಾಡಿದ ಪಾಪ ಇದೆಯಲ್ಲ, ಅದು ಪ್ರಜ್ಞೆಯನ್ನು ನಾಶ ಮಾಡಿದೆ. ಪ್ರಜ್ಞಾ ನಾಶದ ಫಲವೇ ಹೋಗಿ ತಲೆ ಕಡ್ದಿದ್ದು ವಿಶ್ವರೂಪನನ್ನು. ಹಾಗಾಗಿ ಚಿಕ್ಕ ದೋಷ ದೊಡ್ಡ ದೋಷಕ್ಕೆ ಬಂದು ನಿಂತ್ಕೊಂತೀಗ ಅಂತ ಬ್ರಹ್ಮಹತ್ಯೆ ಬಂತು. ಆ ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ. ಎಲ್ಲ ಪಾಲಂಚಿ ಅಲ್ಲಿ ಇಲ್ಲಿ ಪಾಲಂಚಿ ಕಳ್ಕೊಂಡ ಅಲ್ಲಿ, ಆದರೆ ಅಲ್ಲಿಗೆ ಬಿಡಲಿಲ್ಲ ಅದು. ಇನ್ನೊಂದು ಬ್ರಹ್ಮಹತ್ಯೆ ಬಂತು. ಹೇಗೆ ಬಂತು ಅಂದರೆ, ವಿಶ್ವರೂಪನಿಗೆ ಒಬ್ಬ ತಮ್ಮ ಹುಟ್ಟಿದ ಅಂತ. ವಿಶ್ವರೂಪನ ತಂದೆ ತ್ವಷ್ಟ, ಆತನಿಗೆ ತುಂಬ ಅಸಮಾಧಾನ ಆಯಿತು. ತನ್ನ ಮಗನನ್ನು ಕೊಂದ ಇಂದ್ರ ಅಂತ ಅಸಮಾಧಾನದಲ್ಲಿ ಒಂದು ಯಜ್ಞವನ್ನು ಮಾಡಿ ವೃತ್ರಾಸುರನ್ನು ಸೃಷ್ಟಿ ಮಾಡ್ತಾನೆ. ಗೊತ್ತು ನಿಮಗೆ ಆ ಕಥೆಯಲ್ಲ. ನೋಡಿ, ಸೂಕ್ಷ್ಮ ನೋಡಿ. ಈಗ ಇಂದ್ರನದ್ದೇನು, ತಾಯಿ ಕಡೆಯವರಿಗೆ ಹವಿಸ್ಸು ಕೊಟ್ಟ ಅಂತ ಇಂದ್ರನ ತಕರಾರಿದ್ದಿದ್ದು. ತಾಯಿ ಕಡೆಯವ್ರಿಗೆ ಹವಿಸ್ಸು ಕೊಟ್ಟ ಅಂತ ತಲೆ ಕಡ್ದಿದ್ದು. ಅದರ ಸಮಸ್ಯೆ ತನ್ನ ಕಡೆಯವರಿಂದ ಬರ್ತಾ ಇದೆ. ತ್ವಷ್ಟ ಪ್ರಜಾಪತಿ ದೇವತೆಗಳ ಪೈಕಿ ತಂದೆ ಕಡೆಯನ್ನು ತ್ವಷ್ಟ ಅಂತ, ಅಲ್ಲಿಂದ ಸಮಸ್ಯೆ ಬಂತು ಇಂದ್ರನಿಗೆ ಅಂತ. ಹಾಗಾಗಿ ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಂತ, ಇಂದ್ರಶತ್ರು ಬೆಳೆ ಅಂತ ಹೋಮ ಮಾಡಿದಾಗ ಸಿಟ್ಟುದೆ. ಈ ಸಿಟ್ಟಿನ ಪರಿಣಾಮವಾಗಿ ಸ್ವರ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಇಂದ್ರನೇ ಶತ್ರು ಯಾರಿಗೂ ಅಂಥವನು ಹುಟ್ಲಿ ಇಂದ್ರ ಹತ್ರ ಆಗಿಬಿಡ್ತಾರೆ. ಅದು ಇಂದ್ರನಿಂದ ಕೊಲ್ಲಲ್ಪಡೋನು ಹುಟ್ಬಿಟ್ಟ. ಇಂದ್ರನನ್ನು ಕೊಲ್ಲಬೇಕಾದವನು ಹುಟ್ಟಬೇಕಾಗಿತ್ತು. ಅದು ಹೋಗಿ ಇಂದ್ರನಿಂದ ಕೊಲ್ಲಲ್ಪಡಬೇಕಾದವನು, ಬಹುರಿಗೆ ಸಮಾಸ ಆದಾಗ ಇಂದ್ರನಿಂದ ಕೊಲ್ಲಲ್ಪಡಬೇಕಾದವನು ಹುಟ್ಟಿ ವೃತ್ರಾಸುರ ಅವನ ಪ್ರಾದುರ್ಭಾವ ಆಗಿ ಮತ್ತೆ ಕಷ್ಟ ಬಂತು ದೇವೇಂದ್ರನಿಗೆ. ಭಯಂಕರ ಕಷ್ಟ ಬಂತು. ಯಾಕೆಂದರೆ ವಿಶ್ವರೂಪ ಆದರೆ ಏನು, ಒಂದು 4 ಆಹುತಿ ಕೊಡ್ತಿದ್ದ ದೇವತೆಗಳು ಅಸುರರಿಗೆ ಅಂತ ಅಷ್ಟೇ ಸಮಸ್ಯೆ. ಇದು ಹಾಗಲ್ಲ. ಇದು ಎಲ್ಲ ಸ್ವಾಹಾಕಾರ ಮಾಡೋಂಥ ದೊಡ್ಡ ಭೂತವೇ ಹುಟ್ಟಿದೆ. ವೃತ್ರಾಸುರ ಬೆಳೀತಿದ್ದಂತೆ. ಎಷ್ಟು ಗೊತ್ತಾ? ಇವೊಂದು ಹೇಳ್ಬೇಕು ನಿಮಗೆ. ನೀವೆಲ್ಲ ಬೆಳೆಯೋ ಮಕ್ಕಳು, ಎಷ್ಟು ಬೆಳಿತೀರಿ ಒಂದು ದಿವಸಕ್ಕೆ? ಒಂದು ದಿವಸಕ್ಕೆ ಎಷ್ಟು ಬೆಳಿತೀರಿ ಹೇಳಿ? ಒಂದು ದಿನಕ್ಕೆ ನೀವು ಎಷ್ಟು ಬೆಳಿತೀರಿ? ಎಷ್ಟು ಅಡಿ ಬೆಳಿತೀರಿ ಒಂದು ದಿವಸಕ್ಕೆ? ಅಡಿ ಇಲ್ವಾ? ಆಯ್ತು, ಹೋಗಲಿ. ಎಷ್ಟು ಅಂಗುಲ ಬೆಳಿತೀರಿ ಒಂದು ದಿವಸಕ್ಕೆ? ಒಂದು 3 ಅಂಗುಲ ಬೆಳಿತೀರ ಒಂದು ದಿವಸಕ್ಕೆ? 1 ಅಂಗುಲ ಹೋಗಲಿ. ಈ ವೃತ್ರ ಬಾಣ ಬಿಟ್ಟರೆ, ಒಬ್ಬ ಬಲಶಾಲಿ ಯೋಧ ಬಾಣ ಪ್ರಯೋಗ ಮಾಡಿರ್ತಾನೆ. ಇಡೀ ಶಕ್ತಿಯನ್ನು ಪ್ರಯೋಗ ಮಾಡಿ ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಎಷ್ಟು ದೂರ ಹೋಗುತ್ತೋ ಒಂದು ದಿನಕ್ಕೆ ಅಷ್ಟು ಬೆಳೀತಿದ್ದಂತ. ಇಶುಪಾತ ಮಾತ್ರ ಬಾಣದ ವ್ಯಾಪ್ತಿ ಇದೆಯಲ್ಲ, ಬಾಣದ ವ್ಯಾಪ್ತಿ ಅಂತ ಇಷ್ಟು ದೂರ ಹೋಗಿ ಬೀಳುತ್ತೆ ಬಾಣ. ಒಂದು ದಿನಕ್ಕೆ ಅಷ್ಟು ಬೆಳೀತಾ ಇದ್ದಂತ ವೃತ್ರಾಸುರ ಅಂತ. ಅವನು ಮುಂದೆ ದೇವೇಂದ್ರ ಒಂದು ಬೊಂಬೆ ಅಂತ, ಇರುವೆ ಇದ್ದಂತೆ ಅಂತ, ಮೈ ಮೇಲೆ ಒಂದು ಕಜ್ಜಿ ಇದ್ದಂತೆ, ದಷ್ಟು ಅಂತ ಅವನಿಗೆ ಅಂತ, ವೃತ್ರನಿಗೆ ಇಂದ್ರ ಅಂತ. ಅಂಥದ್ದೊಂದು ಬಂತು ಅಂತ. ವಿಶ್ವರೂಪನನ್ನು ಹೊಂದಿದ್ರ ಪರಿಣಾಮ ಏನು ಅಂದರೆ ಹೀಗೆ ಬಂತು ಫಲ ಅದಕ್ಕೆ ಅಂತ. ಅಕ್ಷತನ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏನಾಯ್ತು ಪರಿಣಾಮ ಅದರದ್ದು ಅಂತ.
ಈ ವೃತ್ರನ ಸಂಹಾರ ಮಾಡೋದಕ್ಕೆ ಸಾಧ್ಯವಾಗಿರದಂತ ಎಲ್ಲ ದೇವತೆಗಳೆಲ್ಲ ಪಿಡ್ತೆಂದು ಓಡಿದ್ದಾರೆ ಇಂದ್ರನ ಸಹಿತವಾಗಿ ಅಂತ. ಹೋಗಿ ವಿಷ್ಣುವಿಗೆ ಶರಣಾದಾಗ ವಿಷ್ಣು ಹೇಳಿದಂತೆ ಓಕೆ ಶ್ರೀಮನ್ನಾರಾಯಣ ಭಗವಂತ ಹೋಗಿ ದಧೀಚಿಯನ್ನು ಆಶ್ರಯಿಸಿ, ತುಂಬ ಸುಂದರವಾಗಿದೆ ಅದು, ಮನಸ್ಸು ತುಂಬ ಬರುತ್ತೆ ಅದು. ಹೋಗಿ ದಧೀಚಿಯನ್ನು ಆಶ್ರಯಿಸಿ, ದಧೀಚಿಯ ಶರೀರ ಇದೆಯಲ್ಲ ಅದು ಅದ್ಭುತವಾಗಿರ್ಬೋದು ಇರುವಂಥದ್ದು. ವಿದ್ಯಾ ವ್ರತ ತಪಸ್ಸಾರಂ, ಆ ಶರೀರ ವಿದ್ಯಾಸಾರ ಅದು, ವ್ರತಸಾರ ಅದು, ತಪಸ್ಸಾರ ಅದು ಅಂತ. ಅಂದರೆ ಎಷ್ಟು ಅವನು ವಿದ್ಯೆಯನ್ನು ಆತ್ಮಸಾತ್ ಮಾಡ್ಕೊಂಡಿದ್ದಾನೆ, ಎಷ್ಟು ವ್ರತಗಳನ್ನು ಆಚರಣೆ ಮಾಡಿದ್ದಾನೆ, ಅವನು ಎಷ್ಟು ತಪಸ್ಸು ಮಾಡಿದ್ದಾನೆ ಅಂದರೆ ಆ ಶರೀರವೆಲ್ಲ ವಿದ್ಯಾಮಯ, ವ್ರತಮಯ, ತಪೋಮಯ ಅಂತ. ಅವನ ಶರೀರದಿಂದ ಒಂದು ಆಯುಧವನ್ನು ತಯಾರು ಮಾಡಿದರೆ ಅದರಿಂದ ವೃತ್ರನನ್ನು ಕೊಲ್ಲಬಹುದು ಹೊರತು ಬೇರೆ ಯಾವುದರಿಂದ ಕೂಡ ಸಾಧ್ಯ ಇಲ್ಲ. ನೋಡಿ, ಯಾವ ಮರದಲ್ಲಿ ಹಣ್ಣಿದೆಯೋ ಅದಕ್ಕೆ ಕಲ್ಲೆಸೆಯೋದು. ಹಣ್ಣಿಲ್ಲದೆ ಇರೋ ಮರಕ್ಕೆ ಕಲ್ಲೆಸಿದ್ದಾರೆ ಯಾರಾದ್ರು? ಹಣ್ಣಿರೋ ಮರಕ್ಕೆ ತಾನೇ ಕಲ್ಲೆಸೆಯೋದು ಅಂತ. ದಧೀಚಿ ಇಂತಹ ವಿದ್ಯಾ ವ್ರತ ತಪಸ್ಸುಗಳಿಂದ ಇಡೀ ಶರೀರವನ್ನೇ ಭಾವಿತವಾಗಿ ಮಾಡ್ಕೊಂಡಿದ್ದಾನೆ ಅಂತ. ಅವನ ಶರೀರವೇ ವಿದ್ಯಾಮಯ, ತಪೋಮಯ, ವ್ರತಮಯ ಎನ್ನುವಂತೆ ಮಾಡ್ಕೊಂಡಿದ್ದಾನೆ. ಹೋಗಿ ಅವನನ್ನು ಹೋಗಿ ಆಶ್ರಯಿಸಿ. ಈ ಅಶ್ವಿನಿ ದೇವತೆಗಳು ಅವನ ಶಿಷ್ಯರಂತೆ, ದಧೀಚಿ ಶಿಷ್ಯರಂತೆ, ಪ್ರಿಯ ಶಿಷ್ಯರು ಅಂತ. ಅವ್ರ ಮೂಲಕ ಕೇಳಿಸುವಂತೆ, ಅಶ್ವಿನಿ ದೇವತೆಗಳ ಮೂಲಕ ಕೇಳಿಸುವಂತೆ. ಆಗಿನ ಕಾಲದಿಂದ ಇದೆ ಇದು. ಅವ್ರು ಯಾರು ಹತ್ತಿರ ನೋಡು ಅವ್ರ ಹತ್ರ ಮಾತಾಡಿಸುವಂತ ಆಗಿನ ಕಾಲದಿಂದ ಇದೆ ಇದು ಅಂತ. ದೇವತೆಗಳು ಹೋಗಿ ದಧೀಚಿಯನ್ನು ಆಶ್ರಯಿಸಿದರು. ಹೋಗಿ ಏನಾಗಬೇಕು ಅಂತ ಕೇಳಿದ್ರು ದಧೀಚಿಗಳು. ಏನಿಲ್ಲ, ನೀವೇ ಬೇಕು ನಮಗೆ ಅಂತ, ನಿಮ್ಮ ಶರೀರವೇ ಬೇಕು ಅಂತ. ಅಥರ್ವ ಋಷಿಯ ಪುತ್ರ ಅಥರ್ವಣ ಅಂತ ಕರೀತಾರೆ ದಧೀಚಿಯನ್ನು. ಅಥರ್ವ ವೇದ ಕೇಳ್ತೇವಲ್ಲ ನಾವು. ಅಥರ್ವ ವೇದದಲ್ಲಿ ದೊಡ್ಡ ಪಾಲು ಮಂತ್ರಗಳು ಅಥರ್ವ ಋಷಿಯಿಂದ ಬಂದಿರತಕ್ಕಂಥದ್ದು. ಭಾರಿ ದೊಡ್ಡ ಪ್ರಮಾಣದ ದೊಡ್ಡ ಭಾಗ ಅಥರ್ವ ಋಷಿಯಿಂದ ಬಂದಿರತಕ್ಕಂಥದ್ದು. ಆ ಅಥರ್ವ ಋಷಿಯ ಪುತ್ರ ದಧೀಚಿ ಒಳಗೊಳಗೆ ಸಂತೋಷ ಆಯ್ತಂತೆ ದಧೀಚಿಗೆ ದುಃಖ ಆಗಲಿಲ್ಲ, ಬೇಸರ ಆಗಲಿಲ್ಲ. ಮೋದಮಾನಃ ಅಂತ, ಆ ಸಂತೋಷ ಗುಟ್ಟಾಗಿ ಉಳಿಲೂ ಇಲ್ಲ. ಪ್ರಹಸನ್ನಿವ ಅಂತ, ಮುಖದಲ್ಲಿ ನಗು ತುಳುಕ್ತಾ ಇತ್ತಂತೆ. ನೋಡಿ ಎಂಥ ಅದ್ಭುತ ಅಂತ ಇದು ಅಂತ. ಆಗ ಮಾತಲ್ಲಿ ಏನು ಕೇಳ್ತಾನೆ ಅಂದರೆ, ದೇವತೆಗಳೇ ನಿಮಗೆ ಪ್ರಾಣ ಹೋಗಬೇಕಾದ್ರೆ ಆಗೋ ಸಂಕಟದ ಬಗ್ಗೆ ಗೊತ್ತಾ ಏನಾದರೂ ಅಂತ ಕೇಳ್ತಾನೆ ದಧೀಚಿ. ಹಾಗಿದೆ ನೋಡಿ, ಜೀವ ಹೋಗಬೇಕಾದ್ರೆ ಒಂದು ಸಂಕಟ ಆಗತ್ತಲ್ಲ, ಎಷ್ಟಾಗತ್ತೆ? 100 ಚೇಳು ಕಚ್ಚಿದಷ್ಟು ಅಂತ, ಒಂದು 100 ಚೇಳು ಕಚ್ಚಿದಷ್ಟು ಸಂಕಟ ಆಗಬಹುದು ಅಂತ ಜೀವ ಹೋಗುವಾಗ ಅಂತ. ಅದೇನದು ಗೊತ್ತಾ ನಿಮಗೆ? ದೇವತೆಗಳು ನಿಮ್ಗೇನು ಗೊತ್ತಿರುತ್ತೆ ಅದು? ಅಂದರೆ ದೇಹ ಬಿಡು ಅಂತ ಹೇಳ್ತಾ ಇದ್ದೀರಾ ನನಗೆ ನೀವು. ದೇಹ ಬಿಡುವಾಗ ಏನು ಕಷ್ಟ ಆಗುತ್ತೆ ಅಂತ ಗೊತ್ತಾ ನಿಮಗೆ? ದೇಹ ಎನ್ನೋದು ಒಂದು ಜೀವಕ್ಕೆ ಎಷ್ಟು ಪ್ರಿಯ ಅಂತ ಗೊತ್ತಾ? ಸಾಕ್ಷಾತ್ ಮಹಾವಿಷ್ಣುವೇ ಬಂದರೂ ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರಾದ್ರು ದೇಹ ಕೊಡ್ತಾರಾ? ಸಾಕ್ಷಾತ್ ಭಗವಂತನೇ ಬಂದರೂ ದೇಹ ಕೊಡೋರು ಕೊಡ್ತಾರಾ? ಎಷ್ಟು ಜನ ಕೊಡ್ತಾರೆ ದೇಹವನ್ನ ಅಂತ ದಧೀಚಿ ಸುಮ್ಮನೆ ಕೇಳಿದ್ದದು ದೇವತೆಗಳನ್ನು. ಅದಕ್ಕೆ ಈ ಪುಣ್ಯಾತ್ಮರು ದೇವತೆಗಳು ಹೇಳಿದ್ರಂತೆ, ಈ ತಮ್ಮಂಥ ಮಹಾಪುರುಷರಿಗೆ ಕೊಡಬಾರದು ಯಾವುದಿದೆ? ಕಿನ್ನುತ ದುಸ್ತೇಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನಾಂ, ಸರ್ವಭೂತಾನುಕಂಪಿಗಳು ಎಲ್ಲ ಜೀವಗಳ ಮೇಲೆ ಕರುಣೆ ಇರುವಂಥ ಮಹಾಪುರುಷರಿಗೆ ಕೊಡದೇ ಇರುವಂಥದ್ದು ಯಾವುದಿದೆ? ಕಣ್ಣು ಕೇಳಿದ್ರು ಕೊಡ್ತಾರೆ, ಕಿವಿ ಕೇಳಿದ್ರು ಕೊಡ್ತಾರೆ, ಜೀವ ಕೇಳಿದ್ರು ಕೊಡ್ತಾರೆ. ನಿನ್ನಂಥವ್ರು ಅಂತ. ಮತ್ತು ನಮ್ಮಂಥವರಿಗೆ ನಾವು ಸ್ವಾರ್ಥಿಗಳು, ಕೇಳಬಾರ್ದು ಯಾವುದಿದೆ ನಮಗೆ? ನಾವು ಸ್ವಾರ್ಥಿಗಳಪ್ಪ, ನಾವೆಲ್ಲದನ್ನೂ ಕೇಳ್ತೀವಿ. ನಮ್ಮ ಕೆಲಸ ಆಗಬೇಕಾಗಿದೆ. ಹೀಗೆ ಎಷ್ಟು ಚೆಂದ ಇದೆ ಇವತ್ತು ನೋಡಿ. ಸ್ವಾರ್ಥ ಪರೋಲೋಕೆ ನವೇದ ಪರಸಂಕಟಂ. ಯಾರಿಗೆ ಸ್ವಾರ್ಥ ಇದೆಯೋ ಅವನಿಗೆ ಬೇರೆ ಸಂಕಟ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಂಕಟ. ಯಾಕೆಂದರೆ ನಮ್ಮ ಸ್ವಾರ್ಥ ಆಗಬೇಕು, ನಮಗೆ ಈ ಶರೀರದಿಂದ ಆಯುಧಗಳಾಗಬೇಕು ನಮಗೆ ಅಂತ ಹೇಳಿದ್ರಂತೆ ದೇವತೆಗಳು ಅಂತ. ದಧೀಚಿಗಳು ಪಾಪ ಹೇಳಿದ್ರಂತೆ, ತಗೊಂಡೋಗಿಪ್ಪ, ಅದಕ್ಕೇನು ನಿಮ್ಗೇನಾದ್ರೂ ಉಪಕಾರ ಆಗುತ್ತೆ ಇದರಿಂದ ಅಂತಂದರೆ ಸಂತೋಷ ಅಂತ. ಈ ಶರೀರ ಸಾರ್ಥಕ ಆಗುತ್ತೆ ಅಂದರೆ ಮತ್ತೇನು ಬೇಕು? ಒಂದು ದೇವಕಾರ್ಯ ಆಗುತ್ತೆ ಅಂದರೆ ಈ ಶರೀರದ ಮೂಲಕವಾಗಿ ಒಂದು ಅಸುರ ಸಂಹಾರ ಇದರಿಂದ ನಡೆಯುತ್ತೆ ಅಂತಂದರೆ ಅವಶ್ಯ ತಗೊಂಡು ನೋಡಿ, ಯೋಚನೆ ಮಾಡಿ. ದಧೀಚಿಗಳಂಥವ್ರು ಅವ್ರು ಎಂಥ ಬದುಕನ್ನು ಮಾಡಿದ್ದಾರೆ ಅಂತ. ಇದೆಲ್ಲ
ಮುಂದಿನ ಭಾಗ ಇದೆಯಲ್ಲ ಆ ಭಾಗ ಅತ್ಯದ್ಭುತವಾಗಿರುವಂಥದ್ದು. ಹೀಗೆ ಹೇಳಿ ದಧೀಚಿಗಳು ಏನು ಮಾಡಿದರು ಅಂದರೆ ಸಮಾಧಿಗೇರಿದ್ರಂತೆ. ಏವಂ ಕೃತೌ ವ್ಯವಸಿತಃ ದಧ್ಯಂಗ್ ಅಥರ್ವಣಸ್ತನು ಪರೇ ಭಗವತಿ ಬ್ರಹ್ಮಣ್ಯಾತ್ಮಾನಂ ಸನ್ನಯನ್ ಜಹೌ. ಇಷ್ಟು ದೇವತೆಗಳಿಗೆ ಒಪ್ಪಿಗೆ ಕೊಟ್ಟು ತಗೊಂಡೋಗಿ ದೇಹವನ್ನು ಒಪ್ಪಿಗೆ ಕೊಟ್ಟು ಅವ್ರು ಮಾಡಿದ್ದೇನು ಅಂದರೆ ಸಮಾಧಿಗೇರಿದ್ರು, ಮೈಮರೆತರು. ಯಥಾಕ್ಷಾಸು ಮನೋಬುದ್ಧಿ ತತ್ವದೃಗ್ ಧ್ವಸ್ತ ಬಂಧನ ಆಸ್ಥಿತ ಪರಮಂ ಯೋಗಂ. ದಧೀಚಿಗಳಿಗೆ ಗೊತ್ತೂ ಆಗಲಿಲ್ಲ ಅಂತ ದೇಹ ಬಿದ್ದು ಹೋಗಿತ್ತು. ಯಾಕೆ ಗೊತ್ತಾಗಿಲ್ಲ ಅಂದರೆ ಇಂದ್ರಿಯಗಳು, ಪ್ರಾಣಗಳು, ಮನಸ್ಸು, ಬುದ್ಧಿ ಎಲ್ಲವನ್ನೂ ಹಿಂದೆ ಕಳ್ಕೊಂಡಿದ್ದಾರೆ. ಯತ ಅಕ್ಷ ಅಂದರೆ ಇಂದ್ರಿಯಗಳು, ಅಸು ಅಂದರೆ ಪ್ರಾಣಗಳು, ಮನೋಬುದ್ಧಿ ಇದೆಲ್ಲವನ್ನು ಹಿಂದೆ ಕೇಳಿಕೊಂಡು ಪರಮಾತ್ಮನಲ್ಲಿ ಲೀನಗೊಳಿಸಿದ ಮೇಲೆ ತತ್ವದರ್ಶಿ ಅಂತ ಅವರಿಗೆ ಪರಮಾತ್ಮ ದರ್ಶನ ಆಗ್ತಾ ಇದೆ, ಮತ್ತೇನೂ ಕಾಣ್ತಾ ಇಲ್ಲ, ಅದನ್ನು ಉಳಿದು ಬೇರೇನೂ ಕಾಣ್ತಾ ಇಲ್ಲ. ಧ್ವಸ್ತ ಬಂಧನ ಅಂತ ಈ ಭವದ ಬಂಧನ ಕಳಚಿದೆ. ಆ ಸ್ಥಿತಿಯಲ್ಲಿ ನದೇಹಂ ಬಹುಧೇ ಗತಂ, ದೇಹವನ್ನು ತಗೊಂಡೋಗಿದ್ದು, ಅದನ್ನೇನೋ ಮಾಡಿದ್ದು ಏನೂ ಗೊತ್ತಾಗಲಿಲ್ಲ ಅವರಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ರಮಣ ಮಹರ್ಷಿಗಳಿಗೆ ಕೈಗೆ ಏನು ತೊಂದರೆ ಬಂದಾಗ, ಆ ಕೈಯನ್ನು ಕತ್ತರಿಸ್ಬೇಕು ಅಂತ ಬಂದಾಗ ಅವರು ಅರಿವಳಿಕೆ ಕೊಡೋಕ್ಕೆ ವೈದ್ಯರು ಕೇಳಿದಾಗ ಅವ್ರು ಬೇಡ ಅಂತ ಹೇಳಿದ್ರಂತೆ. ಅರಿವಳಿಕೆ ಕೊಡೋಕೆ ಹೋಗಬೇಡಿ, ಎಷ್ಟೊತ್ತಿಗೆ ಮಾಡ್ತೀರಿ ಅಂತ ಹೇಳಿ ನಾನು ಮೈ ಮೆರೀತೇನೆ, ಆವಾಗ ನೀವು ಮಾಡ್ಕೊಂಡು ಹೋಗಿ ನೀವು ಮಾಡೋಕ್ಕಿರೋದನ್ನ ಅಂತ ಹೇಳಿದಂತೆ ರಮಣ ಮಹರ್ಷಿಗಳು. ಹಾಗಾಗಿ ಅರಿವಳಿಕೆ ಸಮಯದಲ್ಲಿ ಸಮಾಧಿಗೇರಿ ಅವರು ಶಸ್ತ್ರಚಿಕಿತ್ಸೆ ಆಗಿದ್ದು ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂತ ರಮಣ ಮಹರ್ಷಿಗಳಿಗೆ. ನಮ್ಮ ಕಾಲದ ಕಥೆ ಇದು, ಈ ಕಾಲದ ಕಥೆ ಇದು. ಇರುವೆಗಳು ಕಚ್ಚಿ ತಿಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ, ಅವರ ದೇಹದ ಮಾಂಸಗಳನ್ನು ಇರುವೆಗಳು ಬಂದು ಕಚ್ಚಿ ತಿಂದರೆ ಸಮಾಧಿ ಸ್ಥಿತಿಯಲ್ಲಿ ಅವ್ರಿಗೆ ಅದು ಅರಿವಾಗಲಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅವರಿಗೊಂದು ಮಂಚ ಎಲ್ಲ ಮಾಡಿಕೊಟ್ಟು ಕೆಳಗಡೆಗೆಲ್ಲ ನೀರಿಟ್ಟು ಇರುವೆಗಳು ಬರದೇ ಇರೋ ಥರ ಎಲ್ಲ ಮಾಡಿದರು, ಒಂದಕ್ಕೆ ವ್ಯವಸ್ಥೆಯನ್ನು ಬೇರೆ ವ್ಯವಸ್ಥೆ ಮಾಡಿಕೊಟ್ರು ಅಂತ ನೋಡಿದವರು, ಅವ್ರೇನು ಕೇಳಲಿಲ್ಲ ಅಂತ. ಅದೇ ಸ್ಥಿತಿ ಇದು ಅಂತ. ಹಾಗಾಗಿ ಗೀತೆ ಹೇಳೋ ಹಾಗೆ ಯಸ್ಮಿಂ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಯಾವ ಸಮಾಧಿಯಲ್ಲಿದ್ದಾಗ ಗುರುಣಾಪಿ ದುಃಖೇನ, ದೊಡ್ಡ ಒಂದು ಆಪತ್ತು ದುಃಖ ಬಂದರೂ ಕೂಡ ವಿಚಾಲ್ಯತೆ ಗೊತ್ತಾಗೋದಿಲ್ಲ ಅಂತ. ಇಲ್ಲಿ ಶಂಕರಾಚಾರ್ಯರು ಭಾಷ್ಯ ರಚನೆ ಮಾಡಬೇಕಾದ್ರೆ ಇದಕ್ಕೆ ದುಃಖೇನ ಅಂತಂದಾಗ, ಮಹತಾಪಿ ದುಃಖೇನ ಅಂತಂದಾಗ ಶಸ್ತ್ರಪಾತದ ಉಲ್ಲೇಖ ಮಾಡ್ತಾರೆ ಅವರು. ಕತ್ತರಿಸಿದ್ರು ಕೂಡ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ಅಂತ ಶಸ್ತ್ರಪಾತದ ಉಲ್ಲೇಖ ಮಾಡ್ತಾರೆ ಅವರು ಅಂತ. ಹಾಗಾಗಿ ಈ ದಧೀಚ ಶರೀರ ತಗೊಂಡು ವಿಶ್ವಕರ್ಮ ಕೆತ್ತಿದ್ರು, ವಜ್ರಾಯುಧ ಮಾಡಬೇಕಲ್ಲ, ಕೆತ್ತಿದ್ರು ಕೂಡ ದಧೀಚಿಗೆ ಗೊತ್ತಾಗಿಲ್ಲ ಅದು ಅಂತ. ಇಂಥ ಬದುಕನ್ನು ಬದುಕಬೇಕು ಅಂತ. ಆಮೇಲೆ ಇಂದ್ರ ಆ ವಜ್ರವನ್ನು ಎತ್ತಿ ಹಿಡಿದು, ಎಂಥ ವಜ್ರ ಅಂದರೆ ಮುನೇಶಕ್ತಿಭಿರುತ್ಸಿಕ್ತ, ಮುನಿಯ ಶಕ್ತಿ ತುಂಬಿದೆ ಅದರಲ್ಲಿ. ದಧೀಚಿಯ ತಪಸ್ಸು, ದಧೀಚಿಯ ವಿದ್ಯೆ, ದಧೀಚಿಯ ಶಕ್ತಿಗಳೆಲ್ಲ ತುಂಬಿದೆ. ಭಗವತ್ ತೇಜಸ್ಸಾನ್ವಿತ, ಭಗವಂತನ ಕೃಪೆ. ವೃತ್ರಾಸುರನ ಸಂಹಾರಕ್ಕೆ ಭಗವಾನ್ ವಿಷ್ಣುವಿನ ಕೃಪೆ ಆಗಿದೆ. ಯಾಕೆಂದರೆ ಅವನು ವಿಷ್ಣು ಭಕ್ತ. ಅವನು ವೃತ್ರ ಅವನ ಪೂರ್ವ ಜನ್ಮದಲ್ಲಿ ವಿಷ್ಣು ಭಕ್ತ ಅವನು. ಹಾಗಾಗಿ ವಿಷ್ಣುವೇ ಬರಬೇಕು ಅವನು ಕಳಿಸ್ಕೊಡೋದಕ್ಕೆ, ಈ ಕಡೆಯಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ. ಹೀಗೆ ಹೋಗಿ ಇಂದ್ರ ವೃತ್ರಾಸುರನ ಸಂಹಾರ ಮಾಡ್ತಾನೆ. ಅದು ದೊಡ್ಡ ಕಥೆ, ವೃತ್ರಾಸುರನ ಸಂಹಾರ ಮಾಡೋದು. ಇವತ್ತಿಷ್ಟು ಸಾಕು. ಸಂಹಾರ ಮಾಡಿದ್ಮೇಲೆ ಮತ್ತೆ ಬ್ರಹ್ಮ ಹತ್ಯೆ ಆಡಿಸ್ಕೊಂಡು ಬಂತು ಇಂದ್ರನನ್ನ ಅಂತ. ಅದಕ್ಕಿಂತ ಭಯಂಕರವಾದ್ದು ವಿಶ್ವರೂಪನ ಆ ಬ್ರಹ್ಮಹತ್ಯೆ ಇದೆಯಲ್ಲ, ವಿಶ್ವರೂಪನನ್ನು ಕೊಂದಾಗ ಬಂದಿದ್ದು, ಅದಕ್ಕಿಂತ ಭಯಂಕರವಾದ ಬ್ರಹ್ಮಹತ್ಯೆ ಅಟ್ಸ್ಕೊಂಡು ಬಂತು ದೇವೇಂದ್ರನನ್ನ. ಅದು ವರ್ಣನೆ ಇದೆ ಆ ಬ್ರಹ್ಮಹತ್ಯೆ ಹೇಗೆ ಕಾಣ್ತಾ ಇತ್ತು ಅಂತ. ತುಂಬ ಬೀಭತ್ಸವಾದ, ಕುತ್ಸಿತವಾದ ರೂಪ ಅದು, ನರಕವನ್ನು ಹೋಲುವಂಥ ರೂಪ ಅದು. ಅದು ಇವನ ಹಿಂದೆ ಬಿದ್ದುಬಿಟ್ಟಿದೆ, ಇಂದ್ರನ ಹಿಂದೆ. ಈಗ ಯಾರಿಗೆ ಪಾಲು ಹಂಚೋದು? ಪಾಲು ಹಂಚೋದೆಲ್ಲ ಹಂಚಿ ಮುಗಿದೋಗಿದೆ. ಭೂಮಿ, ನೀರು, ಸಸ್ಯಗಳು, ಸ್ತ್ರೀಯರು, ತಗೊಳಕ್ಕೆ ಬೇರೆ ಯಾರೂ ಇಲ್ಲ. ತಗೊಳ್ಳೋರು ಇವ್ರು ಮಾತ್ರ ತಗೊಳ್ಳೋರು ಅಂತ ಅದಕ್ಕೆ ಅಂತ, ಬೇರೆ ಯಾರು ತಗೊಳ್ಳೋಕೆ ಸಿದ್ಧ ಇಲ್ಲ ಅದನ್ನಂತ. ಯಾರೂ ಸಿದ್ಧ ಇಲ್ಲ. ಯಾರಿಗೆ ಕೊಡಬೇಕು ಅಂದರೆ ಓಡಿದ್ದೇ ದಾರಿ, ಬೇರೆ ಏನೂ ಇಲ್ಲ ಅಂತ. ಇಂದ್ರಲೋಕವನ್ನು, ಇಂದ್ರ ಪದವಿಯನ್ನು ಬಿಟ್ಟು ಕಾಲಿಗೆ ಬುದ್ಧಿ ಹೇಳುವಂತ ಪಲಾಯನ ಅಂತ ಅಟ್ಸ್ಕೊಂಡು ಬರ್ತಾ ಇದೆ ಹಿಂದ್ಗಡೆಯಿಂದ ಬ್ರಹ್ಮಹತ್ಯೆ.
ಇಂದ್ರ ಓಡ್ತಾನೆ 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 ಓಡ್ತಾನೆ, ಎಲ್ಲಿ ಹೋದ್ರೂ ಕೂಡ ಬಿಡ್ತಾ ಇಲ್ಲ ಅದು. ಕೊನೆಗೆ ಮಾನಸ ಸರೋವರವನ್ನು ಹೊಕ್ಕು, ಅದರೊಳಗಿನ ಕಮಲ, ಆ ಕಮಲದ ನಾಳದ ಒಳ ಹೊಕ್ಕು ಕೂತ್ಕೊಂಡ ಅಂತ ಇಂದ್ರ. ಅಲ್ಲಿ ಶಿವನ ರಕ್ಷೆ ಇದೆ. ಅಲ್ಲಿ ಮಾನಸ ಸರೋವರ ಎಲ್ಲಿದೆ ಹೇಳಿ? ಕೈಲಾಸದ ಕಾಲಿನಲ್ಲಿದೆ, ಕೈಲಾಸದ ಚರಣದಲ್ಲಿದೆ ಮಾನಸ ಸರೋವರ ಅಂದರೆ. ಅದು ಕೈಲಾಸವೇ ಅದು. ಹಾಗಾಗಿ ಶಿವನ ರಕ್ಷೆ, ವಿಷ್ಣು ಪತ್ನಿ ಅಂತ ಲಕ್ಷ್ಮಿಯ ರಕ್ಷೆ ಕೂಡ ಇತ್ತಂತೆ. ಶಿವ ಮತ್ತು ಲಕ್ಷ್ಮಿ ತುಂಬ ಹತ್ತಿರ, ಅಣ್ಣ ತಂಗಿಯರು ಅವರು. ಬಿಲ್ವ ವೃಕ್ಷ, ಬಿಲ್ವ ಎಲ್ಲಿಂದ ಹುಟ್ಟಿದೆ ಅಂದರೆ ಲಕ್ಷ್ಮಿಯ ವಕ್ಷಸ್ಥಳದಿಂದ ಹುಟ್ಟಿದಂತೆ ಬಿಲ್ವ ಅಂತ. ಅದು ಶಿವನಿಗೆ ತುಂಬ ಪ್ರಿಯ ಅಂತ. ಅಣ್ಣ ತಂಗಿಯರು ಶಿವ ಮತ್ತು ಲಕ್ಷ್ಮಿ ಅಂತ. ಹಾಗೆ ವಿಷ್ಣು ಪತ್ನಿ ಮತ್ತು ಶಿವ ಇವರಿಬ್ಬರ ರಕ್ಷಣೆಯಲ್ಲಿ ಅಲ್ಲಿ ಅಡಿಗೆ ಕೂತಿದ್ದಾನೆ. ಎಷ್ಟು ಕಾಲ? 1000 ವರ್ಷ ಬೇಕಾ? ನೀವು ಕಣ್ಣ ಮುಚ್ಚಲು ಆಟ ಆಡ್ತೀರಲ್ಲ, ಎಷ್ಟೊತ್ತು ಅಡಿಗೆ ಇರೋಕ್ಕೆ ಸಾಧ್ಯ? 1 ಗಂಟೆ ಇರ್ತೀರಾ ಅಡಿಗೆ, 1 ಒಪ್ಪತ್ತು. ಪಾಪ 1000 ವರ್ಷ ಇದ್ದಂತೆ. ಈ 1000 ವರ್ಷಕ್ಕೆ ಇಂದ್ರ ಪದವಿಗೆ ಬೇರೆಯವರು ಬಂದರು. ನಹುಷ ಇಂದ್ರನಾದ ಆ ಸಮಯದಲ್ಲಿ. ಅದು ಆಯಿತು. ಅಂದರೆ ತನ್ನ ಪದವಿಯ ಮಧ್ಯದಿಂದ ಗುರುವನ್ನು ಗೌರವಿಸಲಿಲ್ವಲ್ಲ, ಆ ಪದವಿಯನ್ನೇ ಕಳ್ಕೊಡ್ತಾನೆ ಕೊಟ್ಟ ಕೊನೆಯಲ್ಲಿ. ಹೊಟ್ಟೆಗೇನೂ ಇಲ್ಲ ಇಂದ್ರನಿಗೆ. ಯಾಕೆಂದರೆ ಅವರು ಊಟ ಮಾಡೋದು ಏನನ್ನ? ಹವಿಸ್ಸನ್ನು ಊಟ ಮಾಡೋದು. ಹವಿಸ್ಸನ್ನು ತಂದುಕೊಡೋರು ಯಾರು? ಅಗ್ನಿ. ಇವನಿರೋದಲ್ಲಿ ನೀರಿನಲ್ಲಿ, ಅಗ್ನಿ ಬರೋದಾಗಲ್ಲಿ ಊಟ ಇಲ್ಲ. ಹೀಗಾಯಿತು. 1000 ವರ್ಷಗಳ ಕಾಲ ಅನ್ನಾಹಾರಗಳು ಇಲ್ಲದಿರ್ತಕ್ಕಂಥ ಘೋರ ತಪಸ್ಸನ್ನು ಇಂದ್ರ ಮಾಡಬೇಕಾಗಿ ಬಂತು ಕೊನೆಯಲ್ಲಿ. ಇಷ್ಟೆಲ್ಲ ಆದಮೇಲೆ ಇವನ ಪಶ್ಚಾತ್ತಾಪಕ್ಕೆ, ಇವನ ತಪಸ್ಸಿಗೆ ಒಲಿದು ದೇವಗುರು ಮರಳಿ ಬಂದು, ಬೃಹಸ್ಪತಿ ಮರಳಿ ಬಂದು ಅವನನ್ನು ಕರ್ಕೊಂಡು ಬಂದು ಇಂದ್ರನನ್ನು ಅಶ್ವಮೇಧ ಯಾಗವನ್ನು ಮಾಡಿಸಿ, ಮತ್ತೆ ಅಶ್ವಮೇಧ ಯಾಗದಿಂದ ಅಲ್ಲಿ ಬಂದಿರುವಂಥದ್ದು. ಅಶ್ವಮೇಧ ಯಾಕೆ ಮಾಡಬೇಕು ಅಂದರೆ ಪಾಪ ಇರಬಾರ್ದು. ಆ ಯಾಗದ ಉದ್ದೇಶವೇ ಪಾಪಾಪಹಂ ಸ್ವರ್ನಯನಂ. ಅಶ್ವಮೇಧ ಯಾಗ ಯಾಕೆ ತಕ್ಕಿದೆ ಅಂದರೆ 2 ಫಲ ಅದಕ್ಕೆ. ಪಾಪಾಪಹಂ, ಪಾಪವನ್ನು ಪರಿಹಾರ ಮಾಡುತ್ತೆ. ಸ್ವರ್ನಯನಂ, ಸ್ವರ್ಗ ಕರ್ಕೊಂಡು ಹೋಗುತ್ತೆ. ಅದರಿಂದ ಇಂದ್ರ ಪದವಿ ಸಿಗುವಂಥದ್ದು. ಈಗ ಕೊರತೆ ಬಂತಲ್ಲ ಇಂದ್ರ ಪದವಿಗೆ, ಆ ನಿರ್ದೋಷತ್ವ, ನಿಷ್ಪಾಪತ್ವ ಇಲ್ಲ, ಪಾಪ ಇದೆ ಅಲ್ವಾ. ಹಾಗಾಗಿ ಮತ್ತೆ ಅಶ್ವಮೇಧ ಯಾಗವನ್ನು ಮಾಡಿ ಇಂದ್ರನನ್ನು ತೊಳೆದು ಶುದ್ಧ ಮಾಡಿ ತಗೊಂಡು ಮತ್ತೆ ಕೂರಿಸಿದ್ರೆ ಅಲ್ಲಿಗೆ ಒಂದು ಹಂತ ಬಂತು ಅಂತ. ನೀವು ಆಲೋಚನೆ ಮಾಡಿ. ಇನ್ಮೇಲೆ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಒಂದು ಗುರುವಿಗೆ ಅಪಚಾರ ಮಾಡ್ತೀರಾ ಅನ್ನೋದನ್ನು ಯೋಚನೆ ಮಾಡಿ ಅಂತ. ಒಂದು ಚಿಕ್ಕ ಕರ್ಮಕ್ಕೆ ವ್ಯಾಪ್ತಿ ಎಷ್ಟಿದೆ, ಎಲ್ಲಿಂದ ಎಲ್ಲಿವರೆಗೂ ಹೋಯ್ತದು ಅಂತ. ಚಿಕ್ಕದೇ ಪಾಪವಾದರೂ ದೊಡ್ಡವರು ಮಾಡಿದಾಗ, ದೊಡ್ಡವರು ವಿಷಯದಲ್ಲಿ ಮಾಡಿದಾಗ ಎರಡೂ ಇದೆ ಅಲ್ಲಿ. ಎಲ್ಲಿಂದ ಎಲ್ಲಿವರೆಗೆ ಫಲ ಹೋಗುತ್ತೆ ಅದರಿದ್ದು ಅಂತಂದರೆ, ಇಷ್ಟೆಲ್ಲ ಅನಾಹುತಗಳಾಗಿ ಅಂತೂ ಇಂತೂ ಹೇಗೋ ಮತ್ತೆ ಹೋಗಿ ಸೇರಿಕೊಂಡ ದೇವಲೋಕಕ್ಕೆ. ಸತ್ತನೋ ಬದುಕಿದನೋ ಅಂತಾಗಿ, ಅಂಥ ಒಂದು ಈ ಆಡುಭಾಷೆಯಲ್ಲಿದೆ, ಕುಯ್ಯೋ ಮರ್ರೋ ಅಂತ ಆಡುಭಾಷೆಯಲ್ಲಿದೆ ಅಂತ, ಕುಯ್ಯೋ ಮರ್ರೋ ಅಂತಾಯಿತು ಅಂತ. ಅಂತಹ ಒಂದು ಸ್ಥಿತಿಯನ್ನು ಹೊಂದಿ ಅಂತೂ ಇಂತೂ ಮತ್ತೆ ಶುದ್ಧನಾಗಿ ಇಂದ್ರ ಪಶ್ಚಾತ್ತಾಪಪಟ್ಟು ಮತ್ತೆ ದೇವಗುರುವನ್ನು ಆಶ್ರಯಿಸಿ ದೈವಂತರ ಪದವಿಯನ್ನು ಪಡ್ಕೊಂಡ ಎನ್ನುವಾಗ ನಾವು ಈ ಕರ್ಮಫಲವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂತ ದೇವೇಂದ್ರನಾದರೆ ಏನು? ತಪ್ಪು ಮಾಡಿದರೆ ಅದಕ್ಕೆ ಫಲ ಬಂದೇ ಬರುತ್ತೆ, ಬರದೇ ಇರೋದಿಲ್ಲ. ಇದೇ ಇಂದ್ರ ಇನ್ನೊಂದು ಸಂದರ್ಭದಲ್ಲಿ ಒಂದು ಪ್ರಸಾದ ಮಾಲಿಕೆಯನ್ನು, ಅಗಸ್ತ್ಯರು ಕೊಟ್ಟಂಥ ಪ್ರಸಾದ ಮಾಲಿಕೆಯನ್ನು ಐರಾವತದ ಕೈಯಲ್ಲಿ ಕೊಟ್ಟು ಅದು ಎಸೆದು ಕಾಲಲ್ಲಿ ಹೊಸಕಿಯಲ್ಲಿ ಮಾಡಿದ್ರದ್ದು ಏನಾಯಿತು ಅಂದರೆ, ಅಲ್ಲೂ ಕೂಡ ಹಾಗೆ ಅಂತ ಇಂದ್ರ ಪದವಿ ಕಳ್ಕೊಳ್ತಾನೆ ಅಲ್ಲೂ ಕೂಡ ಅಂತ. ಅದೇ ಸಂದರ್ಭವೇ ಬರುತ್ತಲ್ಲೂ ಕೂಡ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಗುರುವನ್ನು ಅಗೌರವಿಸಬಾರ್ದು, ಗುರುವಿಗೆ ಮನಸ್ಸು ನೋವಾಗುವಂತೆ ಮಾಡಬಾರ್ದು. ಗುರುವಿಗೆ ಗೌರವ ತುಂಬ ಮುಖ್ಯ. ಗುರು ಶಬ್ದ ಅದನ್ನ ಹೇಳುತ್ತೆ ನೋಡಿ ಅಂತ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಮುಖ್ಯ ಆಗುತ್ತೆ. ಪತ್ನಿ ಅಂದರೆ ಪ್ರೀತಿ ತುಂಬ ಮುಖ್ಯ ಆಗುತ್ತೆ ಅಲ್ಲಿ, ಮಗ ಅಂದರೆ ವಾತ್ಸಲ್ಯ ತುಂಬ ಮುಖ್ಯ ಆಗುತ್ತೆ ಅಲ್ಲಿ. ಹಾಗೆ ಗುರು ಅಂದರೆ ಗೌರವ ತುಂಬ ಮುಖ್ಯ ಆಗುತ್ತೆ ಅಲ್ಲಿ. ಅಂತ ಗುರು ಅಂದರೆ ಗುರುವಿಗೆ ಒಳ್ಳೆ ಊಟ ಕೊಡು ಹಾಗಲ್ಲ, ಒಳ್ಳೆ ಗೌರವ ಕೊಡು ಅಂತ, ಅದು ಮುಖ್ಯ ಅಂತ. ಅದು ವ್ಯತ್ಯಾಸ ಆದಾಗ ತುಂಬ ದೊಡ್ಡ ಅಪಚಾರವೇ ಆಗುತ್ತೆ ಅದರಲ್ಲಿ ಅನ್ನೋದು ಈ ಕಥೆಯ ಸಾರಾಂಶ. ಹಾಗಾಗಿ ಇಷ್ಟಿಟ್ಕೊಳ್ಳೋಣ. ಮುಂದಕ್ಕೆ ಇನ್ನೊಂದು 3-4 ಪಾಠದಲ್ಲಿ ಇದನ್ನು
ಪೂರ್ತಿ ಮಾಡಬೇಕು ಅನ್ನೋ ಆಲೋಚನೆ ಇರೋಂಥದ್ದು ನಮಗೆ. 4 ಉದಾಹರಣೆಗಳ ಮೂಲಕ ಪೂರ್ತಿ ಮಾಡಬೇಕು ಅಂತ. ಹಾಗಾಗಿ ಕರ್ಮ ಮಾಡುವಾಗ ತುಂಬ ಜಾಗ್ರತೆ. ಇಡೀ ದಿನ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಜಾಗ್ರತೆ ಬೇಕು. ಜಾಗ್ರತೆ ಇಷ್ಟೇ, ಒಂದು ಕೆಟ್ಟದನ್ನು ಮಾಡಬಾರ್ದು, ಒಳ್ಳೆಯದನ್ನು ಮಾಡಬೇಕು. ಇನ್ನೊಂದು ಅದು ದೇವರಿಗೆ ಸಲ್ಲಬೇಕು. ಅದು ನಾವು ಮಾಡಿದ ಪ್ರತಿಯೊಂದು ಕರ್ಮವೂ ಕೂಡ ದೇವರಿಗೆ ಸಲ್ಲಬೇಕು. ಇಷ್ಟು ಜಾಗ್ರತೆ ಮಾಡಬೇಕು. ಮತ್ತು ಏನು ಜಾಗ್ರತೆ ಮಾಡಬೇಕು ಅಂದರೆ, ಅದೇ ಕೆಟ್ಟದನ್ನು ಮಾಡಬಾರ್ದು ಅಂದರೆ ಅದು ಹೋಗಿ ಹೋಗಿ ದೊಡ್ಡವರ ವಿಷಯದಲ್ಲಿ ಕೆಟ್ಟದನ್ನು ಮಾಡಬಾರ್ದು. ಯಾವುದೆಲ್ಲ ಬ್ರಹ್ಮಸ್ಥಾನಗಳು, ಎಲ್ಲೆಲ್ಲ ಭಗವತ್ ಸನ್ನಿಧಿ ಇದೆಯೋ ಅಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದನ್ನು ಮಾಡಬಾರ್ದು. ತುಂಬ ಅನರ್ಥಗಳು ಆಗತ್ತೆ. ಈಗ ಒಬ್ಬ ದೈತ್ಯನ ಒಬ್ಬ ದುಷ್ಟನ ತಲೆ ಕಡಿದ್ರೆ ಅದ್ರ ಫಲ ಬೇರೆ ಇದೆ, ಒಬ್ಬ ಸಾತ್ವಿಕನ ತಲೆ ಕಡಿದ್ರೆ ಅದ್ರ ಫಲ ತುಂಬ ಬೇರೆ ಇದೆ, ತುಂಬ ಬೇರೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದೊಡ್ಡ ವಿಷಯದಲ್ಲಿ ನಾವು ತಪ್ಪನ್ನು ಮಾಡಬಾರ್ದು, ತಪ್ಪು ನಡವಳಿಕೆಯನ್ನು ಯಾವುದೇ ಕಾರಣಕ್ಕೂ ಆಚರಿಸಬಾರ್ದು ಅನ್ನೋದನ್ನು ಈ ಕಥೆಯಿಂದ ಸ್ವೀಕಾರ ಮಾಡೋಣ. ನಮಗೆಲ್ಲ ಭಗವಂತ ಸುಕರ್ಮವನ್ನು ಮತ್ತು ಅಕರ್ಮವನ್ನು ಕೊಡಲಿ. ಯಾವುದೇ ಕಾರಣಕ್ಕೂ ದುಷ್ಕರ್ಮ ನಿಮ್ಮ ಬಳಿ ಸುಳಿದೇ ಇರುವಂತೆ, ನಿಮ್ಮ ಮನಸ್ಸು ಆ ಕಡೆ ಹೋಗದೇ ಇರುವಂತೆ, ತಪ್ಪಿಯು ಅಂಥದ್ದು ನಿಮ್ಮ ಕೈಯಿಂದ ಆಗದೇ ಇರುವಂತೆ ಒಳಗೆ ಕುಳಿತು ಕಾಯುವಂಥ ಸರ್ವಸಾಕ್ಷಿ ಪರಮಾತ್ಮ ನಿಮ್ಮನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಸಮಯದಲ್ಲಿ ಹರಸುವಂಥದ್ದು. ಹರೇ ರಾಮ್. ಭಾವತೀವ್ರತೆಯಲ್ಲಿ ಹಾತೊರೆವ ಸಂಸ್ಕಾರಿ ಜೀವಗಳಿಗೆದು ಸಣ್ಣ ಸೊಡರಾಗಿಸಲಲಿ. ಸಂಸ್ಕಾರಿ ಜೀವಗಳಿಗೆದು ಸಣ್ಣ ಸೊಡರಾಗಿಸಲಲಿ. ಸೊಡರಾಗಿಸಲಲಿ.